ಆಗ್ತಿಲ್ಲಪ್ಪ. ವಿದ್ಯಾ, ಹೇ ವಿದ್ಯಾ, ನನ್ಗಿವತ್ತು ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ ಕಣೆ. ಯಾಕೆ, ಏನಾಯ್ತು? ಯಾಕೆ ಅಂದ್ರೆ 2023 ನಾನು ನೋಡುವಂತ ಫಸ್ಟ್ ಪರ್ಸನ್ ಯಾರು ಅಂತ. ನಿನ್ನ ಎದುರುಗಡೆ ಇರೋದೇ ನಾನು. ನನ್ನೇ ತಾನೇ ನೋಡೋದು ನೀನು? ಹಾ, ನೋ ವೇ, ಚಾನ್ಸೇ ಇಲ್ಲ. ವೇಟ್ ಅಂಡ್ ಸಿ. ಲೇ ಸ್ವಪ್ನ, On the count of 10, 9, 8, 7, 6, 5, 4, 3, 2, 1. Happy New Year! Happy New Year! ಹೇ ಸ್ವಪ್ನ, ಏನಾಯ್ತೆ? ಏನಿಲ್ಲ, ಬಾ ಡ್ಯಾನ್ಸ್ ಮಾಡೋಣ. ಹೇ, ಹ್ಯಾಪಿ ನ್ಯೂ ಇಯರ್. ಏನ್ ಸಕ್ಕದಾಗಿತ್ತಲ್ವಾ? ಏ ಸ್ವಪ್ನ, ಸಾಕ್ ಬಾರೆ. ಪಾರ್ಟಿ ತುಂಬಾ ಚೆನ್ನಾಗಿತ್ತಲ್ಲ? ಹೌದು ಕಣೆ, ಸಕ್ಕದಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ದಿಸ್ ಇಸ್ ಮೈ ಬೆಸ್ಟ್ ನ್ಯೂ ಇಯರ್ ಕಣೆ. ಯಾರೇ ಅದು ಫಸ್ಟ್ ಪರ್ಸನ್? ಹುಡ್ಗನ ಹುಡ್ಗಿನ? ನೋಡ್ಕೊಂಡು ಹೋಗಕ್ಕಾಗಲ್ವೇನೆ ಗೂಬೆ? ಕುಡ್ದಿರ್ತಾರೆ, ನಾವು ಹುಷಾರಾಗಿ ಹೋಗೋಣ. ಹಾಯ್, ನಾನಿವತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ ಅಂತ ಅನ್ಸುತ್ತೆ. ಎಸ್, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ನಂಬಿರೋ ದೇವರು ಅಥವಾ ಶಕ್ತಿ ನಿಮ್ಮೆಲ್ಲರಿಗೂ ತುಂಬಾ ಒಳ್ಳೇದ್ ಮಾಡ್ಲಿ. ಹ್ಯಾಪಿ ನ್ಯೂ ಇಯರ್. ಹಾಯ್ ಮಂಜಾ, ಗುಡ್ ಮಾರ್ನಿಂಗ್. ನಮಸ್ಕಾರ ಅಣ್ಣ, ಕೂತೀರಿ ಅಣ್ಣ, ಬಂದೆ. ಆಯ್ತು ಮಗ. ಮಾಮೂಲಿ ರೆಡಿ ಮಾಡು ಮಂಜಾ. ಆಯ್ತಣ್ಣ. ಅಣ್ಣ, ಗ್ಲಾಸ್ಗೆ ಹಾಕ್ಲಾ?
ನಮ್ ಬಾಸೇ ಬಾಸು. ನಿಮ್ಮನ್ನ ನೋಡ್ಬಿಟ್ರೆ ಪವರ್ ಬರುತ್ತೆ ಬಾಸು. ನಮ್ಮ ಅಪ್ಪು ಬಾಸು. ಚಿನ್ನ ಬಂದೆ ರೀ. ಚಿನ್ನ ಚಿನ್ನ ಬೇಗ ತೆಗಿಯೇ ಚಿನ್ನ. ಯಾಕೆ ಹಂಗ್ ನೋಡ್ತಾ ಇದ್ಯಾ? ನಾನು ಕಣೆ. ಲೇ ನಾನ್ ನಿನ್ ಗಂಡ ಕಣೆ, ತೆಗಿಯ ಬಾಗ್ಲು. ನಾನ್ ತೆಗಿಯಲ್ಲ. ನನ್ನನ್ ಮರ್ತರು ಪರವಾಗಿಲ್ಲ, ನನಗೇನ್ ಇಷ್ಟನೋ ಅದನ್ನೇ ಮರ್ತ್ ಬಂದಿದ್ದೀರಾ. ಏನು ನಿನ್ನ ಮರ್ತ್ರೆ ಪರವಾಗಿಲ್ಲ, ಅದನ್ ಮರಿಬಾರ್ದ? ಏನಪ್ಪ ಅದು? ಓ ಅದ ಮ್ಯಾಟ್ರು. ఇప్పుడు చూడు బాగులు తగ్గి చిన్న. ಧೀರ 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 ಈ ಸುಲ್ತಾನ. ನಿನ್ನ ಸುಲ್ತಾನ. ಚಿನ್ನ ಗಂಡ್ ಮಗು ಬೇಕಾ ಹೆಣ್ಮಗು ಬೇಕಾ? ಗಡ್ಡ ಇರೋ ಗಂಡು ಮಗು ಬೇಕು. ಯಾವಾಗಲೂ ಕೆಟ್ಟ ಕನ್ಸು ಬೀಳ್ತಾ ಇರುತ್ತಲ್ಲಪ್ಪ. ಹಲೋ, ಹಾಂ ಸ್ವಪ್ನ, ಜಸ್ಟ್ ಬಂದೆ ಬ್ಯಾಂಗ್ಳೂರ್ ಅಡ್ಡಾಗೆ. ನೀನು ಬೇಗ ಬಂದ್ಬಿಡು, ಓಕೆ? ಇಲ್ಲಿ ಖಾಲಿ ಇದೆ. ಎಲ್ಲಿ ಒಂದು ಹುಡುಗನೂ ಕಾಣಿಸ್ತಾನೆ ಇಲ್ಲ. ಓ ಇಲ್ಲೊಬ್ಬ ಇದ್ದಾನೆ. ಇದ್ಯಾವುದೋ ಹೊಸ ಅಕ್ಕಿ ಇದ್ದಂಗಿದೆ, ಕಾಳಾಕನ. ಓ ಚೈನು ಬ್ರೇಸ್ಲೆಟ್ ಎಲ್ಲ ಹಾಕಿದ್ದಾನೆ. ಒಳ್ಳೆ ಸೌಂಡ್ ಪಾರ್ಟಿನೇ ಇರಬೇಕು. ಮೇಡಮ್ ಹಾಂ, ಆರ್ಡರ್ ಪ್ಲೀಸ್. ಏನು ಜ್ಯೂಸ್ ಇದೆ? ಮೇಡಮ್ ಮೂಸಂಬಿ, ಪೈನಾಪಲ್, ಆರೆಂಜ್. ಒನ್ ಆರೆಂಜ್ ಜ್ಯೂಸ್. ಓಕೆ ಮೇಡಮ್. ಮೇಡಮ್ ಬೇರೆ ಏನಾದ್ರು ಬೇಕಾ? ಹೇಳ್ತೀನಿ. ಓಕೆ ಓಕೆ. ನೋಡೋಕೆ ಸ್ವಲ್ಪ ಕಪ್ಪಿದ್ದಾನೆ. ಇವನ್ನ ಆಪ್ಷನ್ ಆಗಿ ಇಟ್ಕೊಂಡು ನೋಡೋಣ ಬೇರೆ ಯಾರಾದರೂ ಸಿಗ್ತಾರಾ ಅಂತ. ಏನಪ್ಪ ಯಾರು ಕೇರ್ ಮಾಡ್ತಾರಲ್ಲ, ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ಇರಬೇಕು. ನನಗೋಸ್ಕರ ರಿಸರ್ವ್ ಮಾಡೋರು ಇಲ್ಲೇ ಕುತ್ಕೊಂಡ್ಬಿಡ್ತೀನಿ. ಸರ್ ಆ ಟೇಬಲ್ ರಿಸರ್ವ್ ಆಗಿದೆ, ಪಕ್ಕದ ಟೇಬಲಲ್ಲಿ ಕೂತ್ಕೊಳ್ಳಿ ಸರ್. ಅಲ್ಲ ಅವನೇನು ಸ್ಪೆಷಲ್ ದುಡ್ಡು ಪ್ರಿಂಟ್ ಮಾಡ್ತಾನ? ನಾನು ಅದೇ ದುಡ್ಡಮ್ಮ ಕೊಡೋದು. ಪ್ಲೀಸ್ ಸರ್, ಪಕ್ಕದ ಟೇಬಲಲ್ಲಿ ಕೂತ್ಕೊಳ್ಳಿ ಸರ್. ತಪ್ಪ ನನ್ನ ಎಲ್ಲೋ ಸ್ಟಾರ್ಟರ್ಸು ತರ್ತೀನಿ ಸರ್ ಇವಾಗ. ಬೇಗ ಇಟ್ಬಿಟ್ಟು ಹೋಗಿ ತಗೊಂಬ. ಆಯಿತು ಸರ್. ಯಾರು ನೋಡ್ತಾ ಇಲ್ಲ. ಗಮ್ಮ ಕಾಣಿಸಂಗ. ಇದೆ, ಸಿಕ್ತು. ಎಂಥ ಜನಗಳಪ್ಪ, ಹೀಗೆಲ್ಲ ಟ್ರೀಟ್ ಮಾಡಿದಾರ? ಇದಕ್ಕೆಲ್ಲ ಕೊನೆ ಯಾವಾಗ? ಸಾಕಪ್ಪ ಈ ಗಡ್ಡದ ಸವಾಸ. ಸರ್ ಏನು ಕೊಡಲಿ ಸರ್? ಆ ಟೇಬಲ್ ಮೇಲೆ ಏನೇನು ತಂದ್ಕೊಟ್ಟಿದ್ಯಲ್ವಾ, ಅದೆಲ್ಲ ನನ್ನ ಟೇಬಲ್ ಮೇಲೂ ತಂದ್ಕೊಡು. ಸರಿ ಸರ್. ಸರ್ ನಿಮ್ಮ ಆರ್ಡರ್. ಇರು ಇರು ಇರು. ಇದು ರೇಟ್ ಎಷ್ಟು? 500 ರೂಪಾಯಿ ಸರ್. ಅವನಿಗೆ ಕೊಟ್ಟಿರೋದು? ಅವ್ರಿಗೂ 500 ರೂಪಾಯಿ ಸರ್. ಹೌದಾ, ಹೋಗಿ ಸ್ಟಾರ್ಟರ್ಸ್ ತೊಗೊಂಬ. ಆಯಿತು ಸರ್. ಏನು ಊರಿಗೊಬ್ಬನೇ ಲೆಜೆಂಡು. ಸರ್ ಇದ್ರ ರೇಟ್ ಎಷ್ಟು? 200 ರೂಪಾಯಿ ಸರ್. ಅವನಿಗೆ ಕೊಟ್ಟಿದೆಯಲ್ಲ ಅದೆಷ್ಟು? ಅವ್ರಿಗೂ ಸೇಮ್ ರೇಟ್ ಸರ್. ಮತ್ತೆ ಅಲ್ಲಿ ಯಾಕೋ ಕುತ್ಕೊಳಕ್ ಬಿಡಲ್ಲ ನನಗೆ? ಸರ್ ಅದು ಅವ್ರಿಗೆ ಅಂತ ರಿಸರ್ವ್ ಸರ್. ಏನ್ ರಿಸರ್ವ್? ಇಲ್ಲಿ ಕುತ್ಕೊಂಡು ಕುಡಿದ್ರು ಅದೇ ರೇಟು, ಅಲ್ಲಿ ಕುತ್ಕೊಂಡು ಕುಡಿದ್ರು ಅದೇ ರೇಟು. ನನಗೆ ಅಲ್ಲಿ ಕುತ್ಕೊಳಕ್ ಬಿಡಲ್ಲ. ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ಸರ್. ಏನು ಇವನೊಬ್ಬನೇ ಕಿಂಗು ರಿಸರ್ವ್ ಮಾಡೋದ್ರಲ್ಲಿ? ಏಯ್ ಬರಲಿ ಸರ್. ಆ ಟೇಬಲ್ ಮೇಲೆ ಕುತ್ಕೊಂಡಿದ್ದಾನಲ್ಲ
ಅವನಿಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? 3 ಹೊತ್ತು ಇಲ್ಲೇ ಬಿದ್ದು ಸಾಯ್ತಾ ಇರ್ತಾನೆ. ಮೋಸ್ಟ್ಲಿ ಅವ್ರ ಅಪ್ಪ ಚೆನ್ನಾಗಿ ಸಂಪಾದನೆ ಮಾಡಿ ಇಟ್ಟವನೆ ಅನ್ಸುತ್ತೆ. ಅದನ್ನ ಕರ್ಗಸಾಕೆ ಇಲ್ಲಿ ಬಂದು ಕೂತ್ಕೊಂಡು ಕರ್ಗಿಸ್ತಾವನೆ. ಸರ್ ಅವ್ರ ಬಗ್ಗೆ ನಿಮ್ಗೇನು ಗೊತ್ತು ಸರ್? ಅವ್ರು ಒಂದಿನ ದುಡಿಯೋದು ನಿಮ್ಮ ತಿಂಗಳು ಸಂಬಳಕ್ಕಿಂತ ಜಾಸ್ತಿ ಸರ್. ಅವ್ರು ಕೊಡೋ ಟಿಪ್ಸು ನಂದೊಂದು ತಿಂಗಳು ಸಂಬಳಕ್ಕಿಂತ ಜಾಸ್ತಿ ಸರ್. ಸುಮ್ಮನೆ ರೀ ಸರ್, ತಲೆ ತಿನ್ಬೇಡಿ. ಏಯ್, ಈ ಸ್ಪೂನಲ್ಲಿ ಚುಚ್ಚ ಸಾಯಿಸ್ಬಿಡ್ತೀನಿ. ಡ್ರೀಮ್ ಕ್ಯಾಚರ್, ಡ್ರೀಮ್ ಕ್ಯಾಚರ್, ಬರ್ರಿ 100 ರೂಪಾಯಿ. ಡ್ರೀಮ್ ಕ್ಯಾಚರ್, ಡ್ರೀಮ್ ಕ್ಯಾಚರ್, ಡ್ರೀಮ್ ಕ್ಯಾಚರ್, ಡ್ರೀಮ್ ಕ್ಯಾಚರ್. ಅಣ್ಣ ಡ್ರೀಮ್ ಕ್ಯಾಚರ್ ತಗೋಣ. ಸರ್ 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 ಡ್ರೀಮ್ ಕ್ಯಾಚರ್ ತಗೊಳ್ಳಿ ಸರ್. ಇಲ್ಲ ಬೇಡ ಸರ್ ಕಾರ್ಗೆ ಹಾಕೊಳ್ಳಿ ಸರ್, ಒಳ್ಳೇದಾಗುತ್ತೆ. ಬೇಡ ಕಣಪ್ಪ. ಸರ್ ಸರ್ ನೀವು ತಗೊಂಡು ನಂಗೆ ಓದೋಕ್ಕಾದ್ರೂ ಆಗುತ್ತೆ ಸರ್. ಪ್ಲೀಸ್ ಸರ್ ತಗೊಳ್ಳಿ ಸರ್, ಕಾರ್ ಹಾಕಿದ್ರೆ ಒಳ್ಳೇದಾಗುತ್ತೆ. ತಗೋ, ಚೆನ್ನಾಗಿ ಓದು ಆಯ್ತಾ? ಥ್ಯಾಂಕ್ ಯು ಸರ್. ತಗೊಳ್ಳಿ ಸರ್. ಬೇಡ ಬೇಡ, ನೀನೇ ಇಟ್ಕೊ. ನನಗೆ ಓದೋಕ್ಕೆ ದುಡ್ಡು ಕೊಟ್ಟರು. ಮೇಡಮ್ ಇನ್ನೇನಾದ್ರು ಬೇಕಾ? ನನ್ನ ಫ್ರೆಂಡ್ ಒಬ್ಳು ಬರ್ತಾಳೆ, ಆಮೇಲೆ ಹೇಳ್ತೀನಿ. ಓಕೆ ಮೇಡಮ್. ಓಕೆ. ಹಾಯ್ ವಿದ್ಯಾ. ಹಾಯ್. ಹಾಯ್. ಏನೇ ಪಬ್ಗೆ ಸ್ಯಾರಿ ಹಾಕೋ ಬಂದ್ಬಿಟ್ಟಿದ್ಯಾ? ನಿಂಗೇನು ಕಾಮನ್ ಸೆನ್ಸ್ ಇಲ್ವಾ? ಫಂಕ್ಷನ್ ಹೋಗಿದೆ ಕಣೆ, ಹಾಗೆ ಬಂದೆ. 1 ನಿಮಿಷ ಇರು, ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಏನೇ ಖುಷಿಯಾಗಿದ್ಯಾ? ಮೇಡಮ್ ಆರ್ಡರ್. 1 ಬಟರ್ ಫ್ರೂಟ್ ಹಾಂ ಮೇಡಮ್. ವಿದೌಟ್ ಐಸ್. ಓಕೆ ಮೇಡಮ್. ಹಾಂ ಮೇಡಮ್ ಥ್ಯಾಂಕ್ ಯು. ಸರ್ ಬಿಲ್ ಕೊಟ್ಬಿಡಿ. ಆಯ್ತು ಮೇಡಮ್. ಅಯ್ಯೋ ಬಂದಲ್ಲಪ್ಪ. ಸರ್ ಬನ್ನಿ ಕೂತ್ಕೊಳ್ಳಿ. ಸರ್ ಬನ್ನಿ, ಇಲ್ಲೇ ಕೂತ್ಕೊಳ್ಳಿ. ನಾನಾ? ಫುಲ್ ಮರ್ಯಾದೆ. ಅಣ್ಣವರು ಆಪರೇಷನ್ ಡೈಮಂಡ್ ರಾಕೆಟ್. ಇದ್ಯಾಕೆ ಹಿಂಗೆ ಆಡ್ತಿದ್ದಾನೆ? ಅಯ್ಯೋ ಮೆಂಟ್ಲಲ್ಲಿ ನನ್ನ ಮಗ. ಏನು ಸ್ಕೆಚ್ ಇಲ್ವಲ್ಲ? ಬಂದೆ ಸರ್. ಹೇಳಿ ಸರ್. ನಾನು ಲೆಜೆಂಡೆ. ಗೊತ್ತಾಯ್ತು. ಹೋಗೊಂದು ಬಿಯರ್ ತಗೊಂಡ್ ಬಾ. ಆಯ್ತು ಸರ್. ಸರ್ ನಾನಿಲ್ಲಿ ಕುತ್ಕೊಂತೀನಿ ಅನ್ಕೊಂಡೇ ಇರಲಿಲ್ಲ ಸರ್. ನೀವು ತುಂಬ ಒಳ್ಳೆಯವ್ರು ಸರ್. ನಿಮ್ಮನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ. ಸರ್ ನಂಗೊಂದು ಡೌಟು. ಡೌಟಾ? ಯಾಕೆ ಸರ್ ಇಲ್ದಿರೋ ಗಡ್ಡ ಮೀಸೆ ಹಾಕೊಂಡು ಓಡಾಡ್ತೀರಾ? ಯಾಕೆ ಸರ್ ಕೇಳ್ತೀರಾ? ನನ್ನ ಗಡ್ಡದ ಕತೆ ಎಲ್ಲ ನನ್ನ ಹೆಂಡತಿಗೋಸ್ಕರ ಸರ್. ಓ ಇಲ್ಲಿದ್ಯಾ? ರೆಡಿ ಆಗಿದ್ಯಾ? ಹಾ ಆಗಿದ್ದೀನಿ. ಹೇಳಿ. ಕೆಲಸ ಮಾಡೋ ಟೈಮಲ್ಲೆಲ್ಲ ಫೋನ್ ಮಾಡಿ ರೆಡಿಯಾಗು ಅಂತ ತಲೆ ತಿಂತೀರಲ್ಲ. ಲೇ KGFಗೆ ಟಿಕೆಟ್ ಸಿಕ್ಬಿಟ್ಟಿದೆ ಕಣೆ. ಫಿಲಿಮ್ಗಾ?
ನಾನ್ ಬರಲ್ಲಪ್ಪ. ಲೇ ಏನೇ ಮಾತಾಡ್ತಾ ಇದೀಯಾ? ಕಷ್ಟಪಟ್ಟು 1000 ರೂಪಾಯಿ ಕೊಟ್ಟು KGF ಟಿಕೆಟ್ ತಗೊಂಬಂದಿದ್ದೀನಿ ಕಣೆ. 1000 ರೂಪಾಯಿನಾ? ಇಡೀ ಭಾರತ ದೇಶ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದೆ ಕಣೆ. KGF ಅಂತ ಇದಾರೆ ಜನ. ನಡಿ ನಡಿ ಹೋಗೋಣ ನಡಿಯೇ. ಸರಿ ಆಯ್ತು ನಡೀರಿ, ಬಂದೆ. ನೀನ್ ಆ ಸಿನಿಮಾ ನೋಡು, ನಿನ್ಗೆ ಗೊತ್ತಾಗುತ್ತೆ. ನನ್ನ ಹೆಂಡತಿ ಬೇಡ ಬೇಡ ಅನ್ಲು ಸರ್, ನಾನೇ ಪಿಕ್ಚರ್ ಕರ್ಕೊಂಡು ಹೋಗ್ಬಿಟ್ಟೆ. ಗೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನ ರಾಜಕುಮಾರ. ರೀ. ನನ್ ಗೊಂಬೆ ರೀ. ಬಂತು. ಹೇಳ್ ಗೊಂಬೆ. ಕಣ್ಮುಚ್ಚಿ. ಗೊತ್ತಾಯ್ತು. ಕಣ್ಬಿಡಿ. ಲೇ ಥೂ 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 ಥೂ. ಈ ಬ್ಯೂಟಿ ಪಾರ್ಲರ್ ಇದನ್ನೆಲ್ಲ ಯಾಕೆ ಎತ್ಕೊಂಬಂದೆ? ಅಲ್ಲೇ ಬಿಸಾಕ್ ಬರೋದಲ್ವೇನೆ? ಇದು ನಿಮ್ಗೆ ರೀ. ಲೇ ತಲೆ ತುಂಬಾ ಕೂದ್ಲಿದೆ, ನನ್ಗೆ ಯಾಕೆ ಬೇಕದು? ತಲೆಲ್ಲೇನೋ ಕೂದ್ಲಿದೆ, ಮುಖದಲ್ಲಿ ಇಲ್ವಲ್ಲ. ಆ ಇನ್ಮೇಲೆ ನೀವೇ ನನ್ ರಾಕಿ. ರಾಕಿ? ಓ ಇದು KGF ಎಫೆಕ್ಟು. ಸಲಾಂ ರಾಕಿ ಭಾಯ್. ನಿಮ್ಮ ಕತೆ ಒಂಥರ ಡಿಫ್ರೆಂಟ್ ಆಗಿದೆ. ಆಮೇಲೆ ಏನಾಯ್ತು ಸರ್? ಇನ್ನೊಂದಿನ ಏನ್ ಮಾಡ್ಲು ಗೊತ್ತಾ ಸರ್? ಒಳ್ಳೆ ಮೂಡಿತ್ತು ಸರ್. ಇನ್ನೇನ್ ಅಜ್ಜು ಮಾಡ್ಬೇಕು ಅಷ್ಟೊತ್ತಿಗೆ. ಚಿನ್ನ ಈ ಕಡೆ ತಿರ್ಗೆ ಚಿನ್ನ. ಈ ನಡುವೆ ತುಂಬಾ ಬದಲಾಗ್ಬಿಟ್ಟಿದ್ಯಾ. ಮೊದ್ಲಿನ ಥರ ಕೋಆಪ್ರೇಟೇ ಮಾಡ್ತಾ ಇಲ್ವಲ್ಲೇ ಚಿನ್ನ. ಮುತ್ಕೊಡಕ್ ಹೋದ್ರೆ ಆ ಕಡೆ ಈ ಕಡೆ ತಿರುಗ್ತೀಯಾ. ಮೀಸೆ ಚುಸ್ತಾ ಇಲ್ಲ, ದಾಡಿ ಚುಸ್ತಾ ಇಲ್ಲ ಅಂತೀಯ. ಇದ್ರೆ ಅಲ್ವೇನೆ ಚಿನ್ನ ಚುಚ್ಚೋದು. ಲೈಟ್ ಹಾಕಿ. ಚಿನ್ನ ಎಲ್ಲ ಕೆಲಸ ಮುಗಿದ್ಮೇಲೆ ಹಾಕೋಣ. ಈಗ ಮಲ್ಕೊಳ್ಳೆ ಚಿನ್ನ. ಏಯ್ ಹಾಕೋಲೆ ಲೈಟು. ಅಯ್ಯ ಆಗ್ತೆ ನೋಡೆ ಚಿನ್ನ. ಎಲ್ರಿ ನಿಮ್ ಮೀಸೆ, ಎಲ್ರಿ ನಿಮ್ ಗಡ್ಡ? ಲೇ ಈ ಮೂಡ್ ಬರೋ ಹೊತ್ತಲ್ಲಿ ಅದೆಲ್ಲ ಬೇಕೇನೆ. ಬಾರೆ ಮಲ್ಕೊಳ್ಳೆ. ಇವಾಗ್ಲೇ ಅದ್ ಬೇಕಾಗಿರೋದು. ನೀವು ನನ್ನ ಮುದ್ದಾಡ್ತಿದ್ರೆ, ನಿಮ್ ಗಡ್ಡ ಮೀಸೆ ನನಗ್ ಚುಚ್ತಾ ಇದ್ರೆ ಎಷ್ಟು ರೋಮಾಂಚನ ಆಗುತ್ತೆ ಗೊತ್ತಾ? ಏನು ರೋಮಾಂಚನ ಆಗತ್ತಾ? ಅರ್ಧ ಮರ್ಧ ಊಟ ಮಾಡ್ಬಿಟ್ಟಿದೀನಿ. ಹೊರಗೂ ಮಲ್ಕೊಳಂಗಿಲ್ಲ. ಕಟ್ಟ ಹಾಕೊಂಬಂದು ಸರಿಯಾಗಿ ಚುಸ್ತೀನಿ. ಬಂದೆ ತಡಿ. ಈ ದಾಡಿ ಈ ಮೀಸೆಗಿರೋ ಬೆಲೆ ನಮಗಿಲ್ಲ. ಇದು ಸರ್ ನನ್ನ ಗಡ್ಡದ ಕತೆ. ಒಳ್ಳೆ ಕತೆ ನಿಮ್ಮದು. ಹಳಾದ್ ಕೆಟ್ಟ ಕನಸು. ದೇವ್ರೇ ನೀನೇ ಕಾಪಾಡ್ಬೇಕಪ್ಪ. ವಿದ್ಯಾ ನೀ ಅಲ್ಲಿ ಕೂತ್ಕೋ. ಸರಿ. ಇವತ್ತು ಬಂದಿದ್ದಾಳೆ ಅಂತಂದರೆ ಮೋಸ್ಟ್ಲಿ ನನಗೋಸ್ಕರನೇ ಬರ್ತಾ ಇರಬೇಕು. ಮೇಡಮ್ ನೆನ್ನೆ ಬಂದೇ ಇರಲಿಲ್ಲ. ದಿನ ಬರಕ್ಕಿದೇನ್ ದೇವಸ್ಥಾನನ? ನನಗೆ ಯಾವಾಗ ಇಷ್ಟ ಆಗತ್ತೋ ಅವಾಗ ಬರ್ತೀನಿ. ಇಲ್ಲಿ ದಿನ ಬರ್ಬೇಕು ಅಂತ ರೂಲ್ಸ್ ಇದೆಯಾ? ಹಂಗೇನಿಲ್ಲ ಮೇಡಮ್. ಆರ್ಡರ್. ವಿದ್ಯಾ ನೀನೇನ್ ತಗೋತೀಯಾ? ನಂಗೊಂದು ಬಿಯರ್. ಬಿಯರ್, ಒಂದು ಆರೆಂಜ್ ಜ್ಯೂಸ್. ಹೇ ನೀನು ಬಿಯರ್ ಕುಡಿಯೇ? ಬೇಡ ಕಣೆ. ಓಕೆ ಮೇಡಮ್. ಹಾಂ Cheers. ಯಾರನ್ನ ಅವಾಗಿಂದ ನೋಡ್ತಿದ್ಯಾ? ಯಾರಿಲ್ಲ ಕಣೆ. ಸುಳ್ಳು ಹೇಳ್ಬೇಡ. ನೀನ್ ಯಾರನ್ನ ನೋಡ್ತಾ ಇದೀಯಾ? ನಿಜವಾಗ್ಲೂ ಅಲ್ಲಿ ಕೂತಿದ್ದಾನಲ್ಲ ಅವನೇ ತಾನೇ? ಹೇ ಕಳ್ಳಿ, ಸುಳ್ಳು ಹೇಳ್ತಾ ಇದೀಯಾ ನೀನು? ಏನಿಲ್ಲ, ಕುಡಿ. ಆಯ್ತಾಯ್ತು, ಹೊರಡೋಣ. ಹಾ ಹೊರಡೋಣ. ಸಾಕ್ ನೋಡಿದ್ ನಡಿಯೇ. ಹಲೋ. ಹಲೋ ನಮಸ್ತೆ ಸರ್. ಸರ್ ಆ ವಿಡಿಯೋ ಬಗ್ಗೆ ಹೇಳಿ. ಅಮ್ಮ ಅವತ್ತೇ ಹೇಳ್ದಲ್ಲಮ್ಮ, ಇದೆಲ್ಲ ಒಂದು ಕೇಸ. ಇಡಮ್ಮ ಫೋನು. ಸರ್ ದಯವಿಟ್ಟು ಏನಾದರೂ ಆಕ್ಷನ್ ತಗೊಳ್ಳಿ ಸರ್. ನೀನು ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ. ಪ್ಲೀಸ್ ಏನಾದರೂ ಆಕ್ಷನ್ ತಗೊಳ್ಳಿ ಸರ್. ಪ್ಲೀಸು ಇಲ್ಲ ಏನೂ ಇಲ್ಲ, ಅದೆಲ್ಲ ಮಾಡಕ್ಕಾಗಲ್ಲ. ಇಡಮ್ಮ ಇಡಮ್ಮ ಇಡಮ್ಮ. ಸರ್ ಹಂಗಲ್ಲ ಸರ್.
ಇದರಿಂದ ನನಗೇನಾದರೂ ತೊಂದರೆ ಆಗುತ್ತಾ? ವಿಡಿಯೋ ಅಪ್ಲೋಡ್ ಮಾಡ್ಲಾ? ಇಲ್ಲ, ಅದೇನೇ ಆಗಲಿ ನಾನು ಫೇಸ್ ಮಾಡ್ತೀನಿ. ನನ್ನಿಂದ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋದಾದರೆ ನಾನು ಎಂಥ ರಿಸ್ಕ್ ಬೇಕಾದರೂ ತಗೋತೀನಿ. ಹೇ, ನೀ ಅಲ್ಲೋ ಕೂತ್ಕೋ. ಇಲ್ಲ, ನಾನಲ್ಲಿ ಹೋಗಲ್ಲ, ನಾ ಇಲ್ಲೇ ಕುತ್ಕೊಳ್ಳೋದು. ಹೇಳ್ತಿದ್ದೀನಲ್ಲ, ಅರ್ಥ ಮಾಡ್ಕೋ. ಎದ್ದೋಳು, ಹೋಗು. ಓ, ಇದಕ್ಕೇನಾ? ಹಾಗೇನಿಲ್ಲ, ಹೋಗು. ಸರಿ ಸರಿ, ನಡ್ಸು. ಓ, ನ್ಯೂ ಇಯರ್ ಫಸ್ಟ್ ಪರ್ಸನ್ ಇವನೇನಾ? ಹೇ, ಇಲ್ಲ ಇಲ್ಲ ಇಲ್ಲ, ಪರವಾಗಿಲ್ಲ, ಹೇಳು. ಹೇ, ಹುಡುಗ ಸಕ್ಕದಾಗಿದ್ದಾನೆ. ನೀನ್ ಪಟಾಯಿಸ್ತೀಯ, ನಾನು ಪಟಾಯಿಸ್ಲಾ? ಹೇ, ಸುಮ್ಮನಿರು. ದೇವ್ರೆ, ಹೆಂಗಾದ್ರೂ ಮಾಡಿ ಮಾತಾಡಿಸ್ಬೇಕಲ್ಲ ಇವತ್ತು. ಇಲ್ಲ, ಧೈರ್ಯವಾಗಿ ಮಾತಾಡಿಸ್ತೀನಿ. ನನ್ನನ್ನು ಮಾತಾಡ್ಸಕ್ ಬರ್ತಿದ್ದಾನಾ? ಅಣ್ಣ, ಇಷ್ಟು ಬೇಗ ಹೊಟ್ಬಿಟ್ರ? ಇಲ್ಲ ಕಣ, ವಾಶ್ರೂಮ್ಗೆ. ಏನಣ್ಣ, ವಾಶ್ರೂಮ್ ಈ ಕಡೆ ಇರೋದಲ್ವಾ? ಓ ಅಲ್ವಾ, ಆಯ್ತು ಮಂಜ. ಒಂದು ಹುಡುಗಿನ ಮಾತಾಡ್ಸೋದು ಇಷ್ಟೊಂದು ಕಷ್ಟ ಅಂತ ದೇವ್ರ ಹಣೆ ಗೊತ್ತಿರಲಿಲ್ಲ. ಎಣ್ಣೆ ಹೊಡೋದ್ರು ಧೈರ್ಯನೇ ಬರ್ತಾ ಇಲ್ಲ. ಸಪ್ನಾ, ಹೋಗಣ್ವಾ? ಬೇಡ. ಸರಿ, ಹೋಗೋಣ. ಏನೇ ಆಗಲಿ ಇವತ್ತು ಮಾತಾಡಿಸ್ತೀನಿ. ಅಯ್ಯೋ, ಹೊರಟೆ ಹೋಗಿದ್ದಾಳೆ ಮಗ. 3 ಟಕೀಲ. ಆಯ್ತು ಚೆನ್ನ. ಆಯ್ತಾ? ಥ್ಯಾಂಕ್ ಯು. ಇವತ್ತಿಗೆ ಗಿಫ್ಟ್ನ ಅವರು ಕೊಟ್ಟು ಅವ್ರನ್ನ ಮಾತಾಡಿಸ್ತೀನಿ. ಥ್ಯಾಂಕ್ಸ್. ಕೊಡ್ಲಾ? ಇವತ್ತೇ ನನ್ನ ಪ್ರೀತಿ ಹೇಳ್ಕೊಳ್ಳ? ಯಾಕೋ ಧೈರ್ಯ ಸಾಲ್ತಿಲ್ವೇ? ಮೇಡಮ್, ಒಂದು ನಿಮಿಷ. ಸರಿ ಮೇಡಮ್. ಹಲೋ, ನಂಗೇನು ಕೇಳಿಸ್ತಿಲ್ಲ. ಹಲೋ ಹಲೋ, ನಂಗೇನು ಕೇಳಿಸ್ತಿಲ್ಲ. 1 ನಿಮಿಷ ಇರಿ, ಆಚೆ ಬರ್ತೀನಿ. ಏನು? ಹಾಂ, ನಾನು ಈಗಲೇ ಬರ್ತಿದ್ದೀನಿ. ಮೇಡಮ್ ಏನು ಬಿಟ್ಟೋಗ್ಬಿಟ್ಟಿದಾರಲ್ಲ. ಹೇ ಮಂಜ, ಬಾರ ಇಲ್ಲಿ. ಅಣ್ಣ ಕೊಡೋ ಇಲ್ಲ ಅದನ್ನ. ಅಣ್ಣ, ಅದು ಮೇಡಮ್ ಬಿಟ್ಟೋಗಿದೆ. ಅವ್ರಿಗೆ ನಾನೇ ಕೊಡ್ತೀನಿ, ಕೊಡೋ. ಏನಕ್ಕಂತ ಗೊತ್ತಾಯ್ತು ಬಿಡೋಣ. ಹೇ, ಹಂಗೇನಿಲ್ಲ ಕಣ. ನಡ್ಸು ನಡ್ಸು. ನನಗೆ ಏನಾರು ಗಿಫ್ಟ್ ತಂದಿರ್ಬೋದಾ? ಇರಲಿ, ನಾಳೆ ಅವಳದ್ದು ಮಾತಾಡ್ಸೋಕ್ಕೆ ನನಗೊಂದು ರೀಸನ್ ಸಿಕ್ತು. 800 ರೂಪಾಯಿ ಬಿಲ್ಗೆ 1000 ರೂಪಾಯಿ ಕೊಟ್ಟವ್ರೆ. 200 ರೂಪಾಯಿ ಟಿಪ್ಸು.
ನಾಳೆ ನಾನು ಅವಳ ಜೊತೆ ಮಾತಾಡ್ಬೋದು. ಏನಿವತ್ತು ಯಾವ ಕೆಟ್ಟ ಕನಸು ಬಿದ್ದಿಲ್ವಲ್ಲ? ಈ ಗಿಫ್ಟು ನನ್ನ ಕೈಗೆ ಬಂದಾಗ್ಲಿಂದ ಯಾಕೆ ಅವಳು ಇಲ್ಲೇ ಎಲ್ಲೋ ಇದ್ದಂಗೆ ಅನ್ನಿಸ್ತಾ ಇದೆ. ಏನಣ್ಣ ತುಂಬ ಮಂಜ? ಖುಷಿಯಾಗಿದ್ಯಾ ಅಣ್ಣ? ಮಾಮೂಲಿ ತಂದ್ಬಿಡ್ಲಾ? ಇರೋ ಸ್ವಲ್ಪ ಹೊತ್ತು ಮಂಜ. ಓ ಗೊತ್ತಾಯ್ತು ಬಿಡು ಏನು ಖುಷಿಯಾಗಿದ್ಯಾ ಅಂತ. ಕೆಲಸ ನೋಡೋಗ. ಇವತ್ತು ಅವಳ ಜೊತೆ ಅವಳ ಫ್ರೆಂಡ್ ಬರ್ತಿದ್ರೆ ಸಾಕು, ಹೆಂಗಾದರೂ ಮಾಡಿ ಅವಳನ್ನ ಮಾತಾಡಿಸ್ಬಿಡ್ತೀನಿ. ಎಲ್ಲಿ ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತಲ್ಲ. ಇವತ್ತು ಯಾಕೋ ಬರಲ್ಲ ಅನ್ಸುತ್ತೆ. ಇವತ್ತು ಯಾಕೋ ಅವಳು ಬರಲ್ಲ ಅನಿಸ್ತಾ ಇದೆ. ಇವತ್ತು ಯಾಕೆ ಇಷ್ಟೊಂದು ಸಂಕಟ ಆಗ್ತಿದೆಯಲ್ಲ ಒಳಗೆ. ಮಂಜ, ಇವತ್ತು ಯಾಕೋ ಮೂಡಿಲ್ಲ ಕಣೋ, ಇದನ್ನೆಲ್ಲ ತೊಗೊಂಡು ಹೋಗ್ಬಿಡು. ಅಣ್ಣ ಬಿಲ್ ಆಗ್ಬಿಟ್ಟಿದೆ ಅಣ್ಣ. ತಗೋ. ಮಂಜ, ಆ ಗಿಫ್ಟ್ ಬಿಟ್ಟು ಹೋಗಿದ್ಲಲ್ಲ ಆ ಹುಡುಗಿ ಮತ್ತೆ ಬಂದಿದ್ಲೇನೋ? ಬರ್ಲಿಲ್ವಾ? ಮತ್ತೇನಾದರೂ ಬಂದರೆ ಕಾಲ್ ಮಾಡೋ ಮಂಜ. ಓಕೆ ಮಗ. ಯಾಕೆ ಇಷ್ಟೊಂದು ಸತಾಯಿಸ್ತಿದ್ದಾಳೆ? ಇದರೊಳಗೆ ಏನಿದೆ ಅಂತ ಗೊತ್ತಿಲ್ಲ. ಬೇರೆಯವ್ರ ಗಿಫ್ಟ್ನ ಓಪನ್ ಮಾಡಬಾರ್ದು, ಆದರೂ ಇದರೊಳಗೆ ಏನಿದೆ ಅಂತ ನೋಡ್ಬೇಕನ್ನಿಸ್ತಿದೆ. ಓಪನ್ ಮಾಡ್ತೀನಿ. ಏನಿದು? ಇದನ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ಡ್ರೀಮ್ ಕ್ಯಾಚರ್ ತಗೊಳ್ಳಿ ಸರ್. ಸರ್ ಕಾರ್ ಹಾಕೊಳ್ಳಿ ಸರ್, ಒಳ್ಳೇದಾಗುತ್ತೆ. ತಗೊಳ್ಳಿ ಸರ್. ಬೇಡ, ನೀನೇ ಹಿಡ್ಕೊ. ಇದನ್ನೇ ಆ ಹುಡುಗ ಅವತ್ತು ಆ ಸಿಗ್ನಲಲ್ಲಿ ಮಾರ್ತಾ ಇದ್ದಿದ್ದು. ಇದೇ ಸಿಗ್ನಲಲ್ಲಲ್ವಾ ಅವತ್ತು ಆ ಹುಡುಗ ಮಾರ್ತಾ ಇದ್ದಿದ್ದು? ಇಲ್ಲೇ ಇದ್ದಿದ್ದಲ್ವಾ? ಆ ಕಡೆ ಏನಾದರೂ ಇರ್ಬೋದಾ? ಇಲ್ಲೂ ಇಲ್ಲ. ಸರಿ, ನೆಕ್ಸ್ಟ್ ಸರ್ಕಲ್ಗೆ ಏನಾದರೂ ಹೋಗಿರ್ಬೋದು, ನೋಡೋಣ. ಇಲ್ಲೂ ಇಲ್ಲ, ಮುಂದೆ ನೋಡೋಣ. ಎಲ್ಲೋದ? ಸಿಗ್ಲೇ ಇಲ್ವಲ್ಲ.
ಎಲ್ಲೋಗಿ ಹಾಂ ಇವನೇ ಅಲ್ವಾ? ಸರ್ ನಮಸ್ಕಾರ ಸರ್. ನನ್ನ ಗುರ್ತು ಸಿಗ್ತೇನೋ ನಿಂಗೆ? ಸರ್ ಅವತ್ತು 500 ರೂಪಾಯಿ ಕೊಟ್ಟಿದ್ರಲ್ಲ ಸರ್, ನಿಮ್ನ ಹೆಂಗೆ ಮರೆಯೋಕ್ಕಾಗುತ್ತೆ ಸರ್? ಚಿನ್ನ, ಅವತ್ತೇನೋ ಮಾರ್ತಾ ಇದ್ದಲ್ಲ, ಏನದು? ಓಹ್ ಅದಾ ಸರ್, ಇದೇ ಡ್ರೀಮ್ ಕ್ಯಾಚರ್ ಅಂತ. ಡ್ರೀಮ್ ಕ್ಯಾಚರಾ? ಇದ್ರ ಬಗ್ಗೆ ಗೊತ್ತಾ ನಿಂಗೆ? ಓ ಗೊತ್ತು ಸರ್. ನೀವು ಇದನ್ನ ಮಲ್ಗೋ ಜಾಗದಲ್ಲಿ ಇಟ್ಕೊಂಡು ನೀವು ಇದನ್ನ ಏನು ಕೇಳ್ಕೊಂತೀರೋ ಇದು ನಿಮ್ಮ ಕನಸಿನ ಮುಖಾಂತರ ಈಡೇರಿಸುತ್ತಂತೆ ಸರ್. ಇದು ಒಂದು ನಂಬಿಕೆ. ಹೌದಾ? ನಾನು ನಿನ್ನ ನಂಬಿ ಒಂದು ಕನಸನ್ನು ಕೇಳ್ಕೊತಾ ಇದ್ದೀನಿ, ಅದನ್ನು ನೀನು ನೆರವೇರಿಸ್ತೀಯಾ? ಎಲ್ಲಿರುವೆ ಎಲ್ಲಿರುವೆ ನನ್ನಿದೆಯ ಪಲ್ಲಕ್ಕಿಯೇ ರೆಪ್ಪೆಯ ಮುಚ್ಚದೆ ಕಾದಿವೆ ಕಂಗಳು ಜೀವದ ಜೀವವೇ ನಿನ್ನನ್ನು ನೋಡಲು ನನ್ನುಸಿರಿನ ಬಿಸಿ ಕಣ್ಣೊಳಗಿನ ಹಸಿ ಬಯಸಿದೆ ನಿನ್ನ ಸನಿಹ ನನ್ನೆದೆ ಗೋಡೆಯ ತುಂಬಾಗಿ ಚಿಹೆ ನಾನೆನ್ನದೆ ಬರಹ ರೆಪ್ಪೆಯ ಮುಚ್ಚದೆ ಕಾದಿವೆ ಕಂಗಳು ಜೀವದ ಜೀವವೇ ನಿನ್ನನ್ನು ನೋಡಲು ಆಜಾರೆ 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 ನಲ್ಮೆಯ ತೋರೋ ಸಖಿಯೇ ಆಜಾರೆ 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 ಒಲವಿನ ಹರಿದಿಯೇ ಕೂಡಿ ಕಳೆದು 100 ಮಾತು ಹಿಡಿದು ಮನವು ತಾಕಾದಿದೆ ನಿನ್ನ ಎದುರು ಸೋತು ಬಿಡುವ ಕ್ಷಣಕ್ಕೆ ಹೃದಯ ಬಾಯಾರಿದೆ ನನ್ನ ಕಾಡೋ ಏಕಾಂತವನ್ನು ನೀ ಬಂದು ನಿವಾರಿಸು ಒಲವೆಂಬ ಅಂಬಾರಿಯಲ್ಲಿ ನನ್ನನ್ನು ಮೆರೆಸು ರೆಪ್ಪೆಯ ಮುಚ್ಚದೆ ಕಾದಿವೆ ಕಂಗಳು ಜೀವದ ಜೀವವೇ ನಿನ್ನನ್ನು ನೋಡಲು ಆಜಾರೆ 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 ನಲ್ಮೆಯ ತೋರೋ ಸಖಿಯೇ ಆಜಾರೆ 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 ಒಲವಿನ ಹರಿದಿಯೇ ಎಲ್ಲಿರುವೆ ನನ್ನೆದೆಯ ಪಲ್ಲಕ್ಕಿಯೇ ಒಂದು ಹುಡುಗಿ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇದು ನಿಜವಾಗ್ಲೂ ನಾನೇನಾ? ನಾನು ಈ ಥರ ಇದ್ರೆ ಆಗಲ್ಲ.
ನಾನು ಬದಲಾಗಬೇಕು. ನಾನು ಅವಳನ್ನ ಮರಿತೀನಿ. ಡ್ರೀಮ್ ಕ್ಯಾಚರ್ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊತೀನಿ. ಇದೆಲ್ಲ ನಿಜನಾ? ಅವತ್ತ ಹುಡುಗ ಹೇಳಿದ್ಕೂ ಇದಕ್ಕೂ ತುಂಬಾ ಸಂಬಂಧ ಇದೆ. ಅವಳನ್ನು ಮರಿಬೇಕು ಅಂದರೆ ನನಗಿದೆ ಸರಿಯಾದ ದಾರಿ. ನನ್ನ ಓದ್ ಜನ್ಮದ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಡ್ರೀಮ್ ಕ್ಯಾಚರ್ನ ಹಿಡ್ಕೊಂಡೆ ಕೇಳ್ಕೋಬೇಕು. ಅವಳನ್ನು ಮರೆಯೋದಕ್ಕೆ ನನಗೆ ಇದೇ ಒಳ್ಳೆ ದಾರಿ. ಮರಿತೀನಿ. ಡ್ರೀಮ್ ಕ್ಯಾಚರ್, ನನ್ನ ಮೊದಲನೇ ಕನಸನ್ನು ನೀನು ಈಡೇರಿಸಿದ್ಯಾ. ಹಾಗೆ ನನ್ನ ಪೂರ್ವ ಜನ್ಮದಲ್ಲಿ ನಾನು ಎಲ್ಲಿ ಹುಟ್ಟಿದ್ದೆ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ತುಂಬಾ ಇದೆ. ಅದನ್ನು ಕನಸಿನ ಮುಖಾಂತರ ನನಗೆ ತೋರಿಸ್ತೀಯಾ? ನಾನು ಡ್ರೀಮ್ ಕ್ಯಾಚರ್ನ ಕೇಳ್ಕೊಂಡಿದ್ದಕ್ಕೆ ಆ ಜಾಗಗಳೆಲ್ಲ ನನ್ನ ಕನಸಲ್ಲಿ ಬಂತಾ? ಆ ಡ್ರೀಮ್ ಕ್ಯಾಚರೇ ನಾನು ಕೇಳ್ಕೊಂಡಿದ್ದ ದಾರಿ ತೋರಿಸ್ತಾ ಇದೆ ಅಂತ ಅನಿಸುತ್ತೆ. ನಾನು ಅದನ್ನು ನಂಬಿ ಅದು ಹೇಗೆ ದಾರಿ ತೋರಿಸುತ್ತೋ ನಾನು ಹಾಗೆ ಹೋಗ್ತೀನಿ. ಹಲೋ, ಹೇಳೋ ಮಂಜ. ರೆಗ್ಯುಲರಾಗಿ ಬರ್ತಾ ಇದ್ರಿ, ಈಗ ಬರ್ತಾನೆ ಇಲ್ವಲ್ಲ ಸರ್? ಹಾಗೇನಿಲ್ಲ ಕಣೋ, ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ. ಆದಷ್ಟು ಬೇಗ ಬರ್ತೀನಿ. ಹಾಂ ಸರ್. ಹೊಸತು ಕೋರಿಕೆ ತೋರು ಹಿಂಬಾಲಿಕೆ ನನ್ನ ಯೋಚನೆ ಎಂದು ನೀನೇ ದಾರಿ ಸಾಗಿದೆ. ನಕ್ಷೆಯ ನೋಡುತ್ತಾ ಮೋಡ ಹುಡುಕಿದೆ ಬೇಡಿ ನಿನ್ನೆ. ಒಮ್ಮೆ ನೀ ಮೊಗವ ತೋರಿ ಹೋದೆ ನೀ ಕೈಯಿಂದ ಜಾರಿ, ಎದುರಾಗಿ ನೀಡಚ್ಚರಿಯ ಮನಮೋಹಿನಿ. ಇನ್ನು ನಾನಿನ್ನಯ ದಾಸ ಆಗುವ ಎನ್ನಷ್ಟು ಖಾಸ, ನನ್ನಿದೆಯ ತೇರಲ್ಲಿ ನಿನ್ನ ಕನಸೊಂದು ಶುರುವಾಗಿದೆ. ಕನಸೊಂದು ಶುರುವಾಗಿದೆ. ಹೊಂಗಿರಣ ಆಗಿ ನನ್ನನು ಹೇಳುತ್ತಿದೆ ಕಥೆಯ ಒಂದನು, ಕನಸೊಂದ ಜಾರಿ ಮಾಡಿರೋ ಮನವಾಹಿನಿ. ಬೆಳ್ಮುಗಿಲು ದಾರಿ ದೀಪವು ತೋರುತ್ತಿದೆ ಚಿತ್ರವೊಂದನು, ಮನಸ್ಸಲ್ಲೇ ಮೂಡಿ ಮಾಡಿರೋ ನನ್ನ ದೇವಿನಿ. ಒಮ್ಮೆ ನೀನು ಸುಳಿವ ನೀಡು, ಕೇಳು ನೀನು ನನ್ನ ಪಾಡು, ನಿನ್ನಲ್ಲೇ ನನ್ನ ಬೀಡು ಅನುಸಾರಿಣಿ. ನೆನೆದ ದಾರದ ಗೂಡು ಆಕರ್ಷಣೆ ಸೆಳೆವ ಜಾಡು, ನನ್ನೊಡನೆ ನಿನ್ನೊಲವು. ಕನಸೊಂದು ಶುರುವಾಗಿದೆ. ಶುರುವಾಗಿದೆ.
ಶುರುವಾಗಿದೆ ಶುರುವಾಗಿದೆ ಕನಸೊಂದು ಶುರುವಾಗಿದೆ ಶುರುವಾಗಿದೆ ಕನಸೊಂದು ಶುರುವಾಗಿದೆ ಶುರುವಾಗಿದೆ ಅವ್ವ ಯಾರಪ್ಪ ಅದು ಬಾಪ ಒಳಿಕೆ ಯಾರಪ್ಪ ನೀನು ಏನ್ ಬೇಕಿತ್ ಮಗ? ಅವ್ವ ತುಂಬ ದಾಹ ಆಗ್ತಾ ಇದೆ, ಕುಡಿಯೋಕೆ ಸ್ವಲ್ಪ ನೀರು ಕೊಡ್ತೀಯಾ? ಓ ಅಷ್ಟೇನಾ? ಇರುತ್ತೀನಿ. ನನ್ನ ಕನ್ಸಲ್ಲಿ ಬಂದಿದ್ದ ಮನೆ ಇದೆ ಅಲ್ವಾ? ನನ್ನ ಹೋದ ಜನ್ಮದಲ್ಲಿ ನಾನು ಇಲ್ಲೇ ಹುಟ್ಟಿ ಆಡಿರಬೇಕು ಅಂತ ಅನ್ಸುತ್ತೆ. ಇದೆಲ್ಲ ನನ್ನ ಕನ್ಸಲ್ಲಿ ಬಂದಿರೋ ನೆನಪಾಗ್ತಾ ಇದೆ. ಅಂದರೆ ನನ್ನ ಹೋದ ಜನ್ಮದಲ್ಲಿ ಇದೇ ಮನೇಲಿ ಹುಟ್ಟಿದ್ನ, ಇವಳೆ ನನ್ನ ತಾಯಿ ಆಗಿದ್ಲಾ? ತಗ ಮಗ. ಯಾವೂರಪ್ಪ ನಿಂದು? ಬೆಂಗಳೂರು ಕಣವ. ಓ, ಈ ಊರಲ್ಲಿ ನಮ್ಮೂರೊಬ್ಬರನ್ನ ನೋಡಕ್ಕಂತ ಬಂದೆ. ಯಾರಪ್ಪ ಅದು? ಅದು ಯಾರಿಲ್ಲ, ತಗೊಳವ. ಕೊಡು ಮಗ. ನಂಗೆ ಆಶೀರ್ವಾದ ಮಾಡವ. ಒಳ್ಳೇದಾಗ್ಲಿ ಮಗ. ನಾ ಹೋಗಿ ಬರ್ತೀನವ. ಅಡುಗೆ ಆಗದೆ ಹೊಸಿ ಊಟ ಮಾಡ್ಕೊಂಡು ಹೋಗಪ್ಪ. ಆಯ್ತು ಕಣವ. ಇರು ಮಗ. ಏನು ತಿಳ್ಕೊಬೇಡಪ್ಪ, ಬಡವ್ರ ಮನೆ ಮಗ, ಕೂತ್ಕೊಳ್ಳಕ್ಕೂ ಏನೂ ಇಲ್ಲ. ಅಯ್ಯೋ ಪರವಾಗಿಲ್ಲವ, ನಾನಿಲ್ಲೇ ಕೂತ್ಕೊಂತೀನಿ. ಆಯ್ತಪ್ಪ. ಅಯ್ಯೋ ಚಾಪೇನಾರು ಹಾಸ್ಬೇಕಾಗಿತ್ತು. ಅಯ್ಯೋ ತೊಂದರೆ ಇಲ್ಲವ. ತಗ ಮಗ. ಯಾಕೆ ಮಗ, ಏನಾಯ್ತು? ಅವ್ವ ನಿನ್ನ ಕೈಯಾರೆ ನಂಗೊಂದು ತುತ್ತು ಕೊಡ್ತೀಯಾ? ಅದಕ್ಕೇನಂತೆ, ಕೊಡು ಮಗ. ತಗ. ತಿನ್ನು ಮಗ. ಆಯ್ತವ. ಅವ್ವ ಆ ಫೋಟೋದಲ್ಲಿರೋದು ಯಾರು? ಅದ ನನ್ನ ಮಗ ಕಣಪ್ಪ. ಮಗನ? ಇವಾಗ ಎಲ್ಲಿದ್ದಾನೆ? ಚಿಕ್ಕವನಿದ್ದಾಗ ಒಂದಿನ ಸ್ಕೂಲ್ಗೆ ಹೋದವನು ಮನೆಗೆ ವಾಪಸ್ ಬರಲೇ ಇಲ್ಲ. ಎಷ್ಟು ಹುಡುಗರು ಸಿಕ್ಲಿಲ್ಲ. ಎಲ್ಲೆಲ್ಲಿ ವಿಚಾರಿಸಿದ್ರು ಅವನ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಸತ್ತಿದಾನೋ ಬದುಕಿದಾನೋ ಒಂದು ಗೊತ್ತಿಲ್ಲ ಕಣಪ್ಪ. ಅಯ್ಯೋ ಬಿಡಪ್ಪ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನನ್ನ ಗೋಳು ಇದ್ದಿದೆಯ, ನೀನು ಊಟ ಮಾಡು. ಅವ್ವ ಸಾಕವ, ನಾನೇನು ಹೊರಡ್ತೀನಿ. ಯಾಕೆ ಮಗನೇ, ಇನ್ನೊಂದು ತುತ್ತು ತಿನ್ನಪ್ಪ. ಬೇಡವ ಸಾಕು, ನಾನಿನ್ ಬರ್ತೀನಿ ಕಣವ. ಅಯ್ಯೋ ಗೋಳ್ ಕೊಟ್ಬಿಟ್ನೇನೋ. ಡ್ರೀಮ್ ಕ್ಯಾಚರ್, ನನ್ನ ಓದ ಜನ್ಮದಲ್ಲಿ ನನಗೆ ಏನಾಗಿತ್ತು ಅಂತ ನನಗೆ ಕನಸಿನ ಮುಖಾಂತರ ತೋರಿಸ್ತೀಯಾ? ಯಾಕೆ ನನಗೆಲ್ಲ ಮಂಜು ಮಂಜಾಗಿ ಕಾಣಿಸ್ತಾ ಇದೆ? ಯಾಕೇನೋ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ? ರೀ ಸರೋಜ ಮೇಡಮ್, ಆ ಫೈಲ್ ತೊಗೊಂಬನ್ರಿ. ಹಾಂ ಸರ್, ಬಂದೆ ಸರ್. ಇದಲ್ಲ ರೀ, ನಾನು ಹೋಗಿ ಹೋಗಿ ನಿಮ್ಗೆ ಹೇಳ್ತೀನಲ್ಲ. ಅಲ್ಲೇ ಎಲ್ಲ ಇರ್ಬೇಕು ಸರ್, ನೋಡಿ.
ಇಲ್ಲಿದೆ ಇದು ಫೈಲು. ಈ ಗಂಡ ಹೆಂಡತಿ ಬೆಳಗ್ಗೆ ಆದ್ರೆ ಜಗಳ ಆಡ್ತಾರೆ, ರಾತ್ರಿ ಆದ್ರೆ ಒಂದಾಗ್ಬಿಡ್ತಾರೆ. ನಮ್ಗೆ ಇಲ್ಲಿ ಬಂದು ತಲೆ ತಿಂತಾರೆ. ನೀವೊಂದು ಕೆಲಸ ಮಾಡ್ರಿ, ನೀವು ಹೋಗಿ ಆ ಚಂದ್ರ ಅವರ ತಾಯಿನ ತಕೊಂಬನ್ನಿ. ಸರಿ ಸರ್. ಸೊಸೆಗೆ ಬೇಜಾನ್ ಕಾಟ ಕೊಡ್ತಾಳಂತ ಈ ಅಮ್ಮ. ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಏನು ಅನ್ಕೊಂಬಿಟ್ಟವ್ರೆ. ನಮಸ್ಕಾರ ಸರ್. ಏನ್ರಿ ಅದು? ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ಸರ್. ಏನು ಕಂಪ್ಲೇಂಟು? ದೊಡ್ಡ ಸಾಹೇಬ್ರನ್ನೇ ನೋಡಬೇಕಿತ್ತು ಸರ್. ಸಾಹೇಬ್ರು ಇಲ್ಲ ರೀ, ಏನಿದ್ರು ಇಲ್ಲೇ ಹೇಳಿ. ಇಲ್ಲ, ನಾನು ದೊಡ್ಡ ಸಾಹೇಬ್ರನ್ನೇ ನೋಡಬೇಕಿತ್ತು. ಏನ್ರಿ ಅದು? ಸರ್ ಇವ್ರು ಯಾರೋ ನಿಮ್ಮನ್ನೇ ನೋಡ್ಬೇಕಂತೆ ಸರ್. ಕಳಿಸ್ರಿ ಇಲ್ಲಿ. ಹೋಗ್ರಿ. ಆಯ್ತು ಸರ್. ಇವನು ಒಳ್ಳೆ ಅವ್ರನ್ನೇ ನೋಡ್ಬೇಕಂತೆ. ನಾವಿರೋದು ಏನಕ್ಕೆ ಮತ್ತೆ? ನಾವು ಕೆಲಸನೇ ತಾನೇ ಮಾಡೋದು. ನಮಸ್ಕಾರ ಸರ್. ಏನ್ರಿ? ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸರ್. ಏನು ಕಂಪ್ಲೇಂಟು? ಸರ್, ನನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್. ನಿನ್ನ ಕೊಲೆ ಮಾಡೋರಾ? ಹೌದು ಸರ್. ಈ ಕೇಸನ್ನು ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಹೊರಗಡೆ ಕೂತಿರಪ್ಪ, ದೊಡ್ಡ ಸಾಹೇಬ್ರು ಬರ್ತಾರೆ. ಆಯಿತು ಸರ್. ಇದ್ಯಾವುದು ಮೆಂಟಲ್ ಸವಾಸ? ಇಲ್ಲಿ ಬೇಡಪ್ಪ, ಅಲ್ಲೋಗಿ ಕೂತ್ಕೋ. ಸರಿ ಸರ್. ಏನು ಮೆಂಟ್ಲು ನನ್ನ ಮಗನಪ್ಪ ಇವನು. ಇವನ್ನೇ ಕೊಲೆ ಮಾಡ್ಬಿಟ್ಟವ್ರಂತೆ, ಇವನೇ ಕಂಪ್ಲೇಂಟ್ ಕೊಡೋಕೆ ಬಂದವನಂತೆ. ಏನು ಜನಗಳು ಇರ್ತಾರಪ್ಪ. ಇನ್ನೂ ಏನೇನು ಕೇಸ್ಗಳು ನೋಡ್ಬೇಕೋ ನಾವು. ದೇವ್ರೆ, ಇವನು ಹೆಂಗಪ್ಪ ಅರ್ಥ ಮಾಡಿಸೋದು? ಸರ್ ಫೈಲ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ. ಸರ್, ಬೆಳಗ್ಗೆನೆ ಯಾವುದೋ ಮೆಂಟಲ್ ಕೇಸ್ ಬಂದಿದೆ ಸರ್. ಏನಂದ್ರಿ? ಮೆಂಟಲ್ ಕೇಸ? ಹಾಂ ಸರ್. ಏನ್ರಿ ಅದು? ಕರೆಸ್ತೀನಿ, ನೀವೇ ಕೇಳಿ ಸರ್. ರೇ, ಕಳಿಸಿ ಅವ್ರನ್ನ. ನಮಸ್ತೆ ಸರ್. ಏನ್ರಿ? ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸರ್. ಫಸ್ಟ್ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಹೇಳಿ ಸರ್. ನನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್. ಅವ್ರನ್ನ ಅರೆಸ್ಟ್ ಮಾಡಿ ನನ್ನ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಏನು ಕೊಲೆನಾ? ಹಾಗಾದ್ರೆ ಇಲ್ಲಿ ಬಂದು ಕೂತಿರೋದು ನೀನೇನು ದೆವ್ವನಾ? ಸರ್, ಅದು ಈ ಜನ್ಮದಲ್ಲ ಸರ್, ಹೋದ್ ಜನ್ಮದಲ್ಲಿ. ಹೋದ್ ಜನ್ಮದಲ್ಲಿ? ಹೌದು ಸರ್. ಏನೋ ಒಳ್ಳೆ ಮೆಂಟಲ್ ತರ ಮಾತಾಡ್ತಾ ಇದೀಯಾ? ಸರ್, ಕಂಪ್ಲೇಂಟ್ ತಗೊಂಡು ನನ್ನ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೌದು, ಯಾರು ಕೊಲೆ ಮಾಡಿದಾರಂತ ಗೊತ್ತಾ ನಿನ್ಗೆ? ಗೊತ್ತು ಸರ್, ಆದರೆ ಮುಖಗಳು ನೆನಪಾಗ್ತಿಲ್ಲ ಸರ್. ಗೊತ್ತು, ಆದ್ರೆ ನೆನಪಾಗ್ತಾ ಇಲ್ಲ. ಹೌದು ಸರ್. ನೆನಪಾದ್ಮೇಲೆ ಬಂದು ಕಂಪ್ಲೇಂಟ್ ಕೊಡುವಂತೆ. ಈಗ ಎದ್ದೋಗು ಸರ್. ಬಂದು ಇವ್ನ ಕರ್ಕೊಂಡು ಹೋಗ್ರಿ. ಬೆಳಗ್ಗೆ ಬಂದು ತಲೆ ತಿಂತವನೆ ಸರ್. ಹೋಗ್ರಿ ಸುಮ್ಮನೆ. ಹೋದ್ ಜನದಲ್ಲಿ ಇವನ್ನ ಸಾಯಿಸ್ಬಿಟ್ಟವ್ರಂತೆ. ಅದ್ರ ಹೋಗಿ ನಾವ್ ಈಗ ಕಂಡು ಹಿಡಿಬೇಕಂತೆ. ಆದ್ರೆ ಅವ್ನು ಯಾರು ಅಂತ ಗೊತ್ತಿಲ್ಲ ಇವನಿಗೇನೆ. ಯಪ್ಪ, ದೊಡ್ಡ ನಮಸ್ಕಾರ ಅಂತ ಅವ್ರಿಗೆ. ಥೂ ರೀ, ಒಂದು ಕೂಲ್ ಡ್ರಿಂಕ್ಸ್ ತಗೊಂಬನ್ರಿ. ಯಾರು ನನ್ನನ್ನು ಕೊಲೆ ಮಾಡಿರ್ಬೋದು? ಎಲ್ಲ ನನ್ನ ಕೊಲೆ ಮಾಡಿರ್ಬೋದು. ಇಲ್ಲ, ಇವ್ರು ಯಾರೂ ನನ್ನ ನಂಬಲ್ಲ. ನಾನೇ ಹುಡುಕ್ತೀನಿ. ಇದುವರೆಗೂ ನಾನು ಕೇಳ್ಕೊಂಡಿರೋದೆಲ್ಲ ನೆರವೇರಿಸಿದ್ಯಾ, ಆದರೆ ಇದೊಂದು ವಿಷಯದಲ್ಲಿ ತುಂಬ ಸತಾಯಿಸ್ತಾ ಇದೆಯಾ. ದಯವಿಟ್ಟು ನನ್ನ ಶವನ ಎಲ್ಲಿ ಹೂತಾಕಿದ್ದಾರೆ ಅಂತ ತೋರಿಸು ಪ್ಲೀಸ್. ನಾನು ನಿನ್ನ ತುಂಬ ನಂಬಿದ್ದೀನಿ. ಎಲ್ಲಿದ್ದೀನಿ ನಾನು? ಇಲ್ಲೇನು ಬಂದೆ? ಅಯ್ಯೋ, ತಲೆ ಕೆಡ್ತಿದ್ಯಲ್ಲಪ್ಪ. ಯಾವ ಜಾಗ ಇದು? ಇಲ್ಲಿಗೆ ಹೆಂಗೆ ಬಂದೆ ನಾನು? ನಾನು ಕೇಳ್ಕೊಂಡಿದ್ದ ಜಾಗ ಇದೇನಾ? ಅಂದರೆ ನನ್ನ ಹೂತಿರೋ ಜಾಗ ಇದೇನಾ? ಅಂದರೆ ನನ್ನ ಕನ್ಸಲ್ಲಿ ಬಂದಿರೋದಿಲ್ಲ ನಿಜವಾಯ್ತಾ? ಹೌದು ಹೌದು, ನಿಜವಾಯ್ತು. ನನ್ನ ಹೂತಾಗಿರೋ ಜಾಗ ನನಗೆ ಸಿಕ್ಬಿಡ್ತು. ಹಾಗಾದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರನ್ನ ಕರ್ಕೊಂಬರ್ತೀನಿ.
ಬರ್ರಿ ಬರಲೇ ಪೊಲೀಸ್ ಅವ್ರ ಮುಂದೆ ದೊಡ್ಡ ತರ ಫೋರ್ಸ್ ಕೊಡ್ತೀಯನೋ ಯಾಕೋ ಗಾಡಿ ಅಡ್ಡ ಆಗ್ತಾ ಸರ್ ನನ್ನ ಬಾಡಿ ಹುಡುಕ ಕೇಳಿದ್ರಲ್ಲ ಸರ್ ಅದು ಸಿಕ್ತು ಸರ್, ಜಾಗ ತೋರಿಸ್ತೀನಿ. ಇವ್ನೇನ್ ಮೆಂಟ್ಲೇನ್ರಿ ಇವನು? ನಿಜವಾಗ್ಲೂ ಸರ್, ಬನ್ನಿ ಸರ್ ತೋರಿಸ್ತೀನಿ ಬೇಕಾದ್ರೆ. ಇರೋ ಒಂದ್ ನಿಮಿಷ ಇರೋ. ಯಾವನ್ ಗುರು ಬೆಳಗ್ಗೆನೆ ಹೇಳ್ರಿ ಸರ್, ಮೊನ್ನೆ ಒಬ್ಬ ಸ್ಟೇಷನ್ಗೆ ಮೆಂಟ್ಲು ಬಂದಿಲ್ಲ ಸರ್ ಒಬ್ಬ. ಹೌದೌದು ಅವನದೇನು ಇವತ್ತು ಬಾಡಿ ಸಿಕ್ಕಿದೆ ಅಂತೆ, ತೋರಿಸ್ತೀನಿ ಅಂತ ಕೂಗ್ತಾ ಇದ್ದಾನೆ ಸರ್. ಹಾ ಸರ್, ಹೋಗಿ ನೋಡ್ಕೊಂಬರ್ರಿ ಏನಂತ. ಓಕೆ ಸರ್, ಹಾಗೆ ಆಗ್ಲಿ ಸರ್. ಬನ್ರಿ ಕೂತ್ಕೊಡ್ರಿ. ನಡ್ರಿ ತೋರ್ಸ್ ನಡ್ರಿ. ಹಾಂ ಸರ್, ಬನ್ನಿ ಸರ್. ಬನ್ನಿ ಸರ್, ಇದೇ ಜಾಗ. ಇವ್ನು ಯಾವನ್ ರಿಂಗಾಡ್ತಾನೆ ಇವನು? ಅಯ್ಯೋ ಕರ್ಮ ಸರ್, ನೋಡಿ ಹೆಂಗೋಡಾಗ್ತಾ ಇದ್ದಾನೆ. ದೊಡ್ಡ ಸಾಹೇಬ್ರು ಬೇರೆ ಹೇಳೋರಲ್ಲ. ಈ ಬೈಲಲ್ಲಿ ಏನ್ರಿ ತೋರಿಸ್. ಬನ್ನಿ ಸರ್, ನಮ್ಗೆ ಕಾಲ ಡ್ಯೂಟಿ ಕೊಡ್ತಾವ. ಇಲ್ಲೇ ಎಲ್ಲಪ್ಪ ನೋಡಿ ಸರ್, ಇದೇ ಜಾಗ. ಇಲ್ಲಂತರಿ? ಅಯ್ಯೋ ಇಲ್ಲ. ಎಷ್ಟು ವರ್ಷ ಆಗಿರ್ಬೋದಪ್ಪ ನೀನು ಊತಾಕಿಯಲ್ಲಿ? ಗೊತ್ತಿಲ್ಲ ಸರ್. ನಿನಗೀಗ ಒಂದ್ 28 ವರ್ಷ ಆಗಿರ್ಬೋದು ಅಲ್ವಾ? ಹೌದು ಸರ್. ಅದರಿಂದ ಹಿಂದೆ 2 ವರ್ಷ ಆಗಿರ್ಬೋದು ನೀನು ಸಾಯಿಸಿ ಇರ್ಬೋದು ಸರ್. ಅಲ್ಲಿಗೆ ನೋಡ್ರಿ, ಒಂದ್ 30 ವರ್ಷ ಆಯ್ತು. ಕರೆಕ್ಟ್. ಇವ್ನು ಹೋದ್ ಜನ್ಮದಲ್ಲಿ ಸತ್ತವನೆ, ಅದು ನೋಡಿಕೊಂಡು ನಾವ್ ಈ ಜನ್ಮದಲ್ಲಿ ಬಂದಿದ್ದೀವಿ. ಈ ಕೇಸ್ ಒಂಥರ ವಿಚಿತ್ರವಾಗಿದೆ. ಹೌದು ಸರ್. ಕೆಲಸ ಮಾಡಿ, ಈ ಕೇಸನ್ನ ಹೈಲೈಟ್ ಮಾಡ್ಕೊಂಡು ರೈಟಿಂಗ್ ಬರ್ದಿಟ್ಕೊಳ್ಳಿ. ಆಯ್ತು ಸರ್, ಹೈಲೈಟರ್ ಹಾಕೊಂಡೇ ಬರ್ಕತೀನಿ ಬಿಡಿ ಸರ್. ಆಯ್ತಪ್ಪ, ನಿನಗೋಸ್ಕರ ಗುಂಡಿ ತಕ್ಷಣ ಅದೇನ್ ಖರ್ಚಾಗುತ್ತೆ ಆ ಕಾಸು ನೀನೇ ಕೊಟ್ಬಿಡಪ್ಪ. ನೀನಲ್ದೆ ಇನ್ಯಾರು ಕೊಡ್ತಾರೆ? ನಾನ್ ಕೊಡ್ಲಾ? ಸಿನಪ್ಪ ಕಾಸಿಸ್ಕೊಂಡು ಗುಂಡಿ ಹೊಡಿಸ್ರಿ. ಆಯ್ತು ಸರ್, ಮಾಡ್ತೀನಿ ಸರ್. ಆಯ್ತಾ ಫುಲ್ ಕೊಡು. ಜೋಬಲ್ ತೆಗಿ. ಇಲ್ಲ ಸರ್, ಅಷ್ಟೇ ಇರೋದು. ಅಯ್ಯ, ನೋಡಕ್ ಶ್ರೀಮಂತ ಇದ್ದಂಗ ಅವನೇ, ಜೋಬಲ್ 3 ಕಾಸು ಇಟ್ಟವನೇ. ಸಾರ್, ಹಳ್ಳ ತೆಗಿಯವ್ರು ಬಂದ್ರು. ಅಗಸ್ರೆ ಅಣ್ಣ, ಇಲ್ಲಗೀಣ ನೀನುವೆ. ಸೀನಪ್ಪ ಸರ್, ಕರ್ಕೊಂಬರ್ರಿ ಅವನ್ನ. ಬಂದೆ ಸರ್, ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಬಾ ಕೂತ್ಕೋ. ಆಯ್ತು ಸರ್. ಬಾ ಅಣ್ಣ, ಹುಷಾರಾಗಿರಿ ಅಣ್ಣ. ಮರ್ತ್ ಕೆಳಗಡೆ ಕೂತ್ಕೊಳ್ರಿ ಆರಾಮಾಗೆ, ಇನ್ನೂ ಟೈಮ್ ಆಗುತ್ತೆ ಅಲ್ಲಿ. ಆಯ್ತು ಸರ್. ಬನ್ರಿ ಕೂತ್ಕೊಳ್ರಿ, ಟೈಮ್ ಆಗುತ್ತೆ. ಕೂತ್ಕೊಳ್ರಿ ಸೀನಪ್ಪ. ಆಯ್ತು ಸರ್. ಲೋಡ್ ಆಡಕ್ ಬರುತ್ತೇನ್ರಿ? ಬರಲ್ಲ ಸರ್. ಇಲ್ವಾ? ಚೆನ್ನಾಗಿ ತಲೆ ತಿನ್ನಕ್ ಬರುತ್ತೆ ಬಿಡು. ಯಾಕೆ ಸರ್? ಮನೆಯಲ್ಲಿ? ಬೆಂಗಳೂರು ಸರ್. ಬೆಂಗಳೂರಲ್ಲಿ ನಿಮ್ಮಸ್ ಪಕ್ಕನಾ? ಅಲ್ಲ ಸರ್, ಬಸವೇಶ್ವರ ನಗರ. ಏನ್ ಕೆಲಸ ಮಾಡ್ತೀಯಾ? ಶೇರ್ ಹೋಲ್ಡರ್ ಸರ್. ಶೇರ್ ಹೋಲ್ಡ್ರಾ? ಓ, ಒಳ್ಳೆ ಕಾಸು ಇಟ್ಟವನೇ. ನಾವು ದುಡ್ಡು ಹಾಕಿದ್ರೆ ಏನಾದ್ರು ಲಾಭ ಸಿಗುತ್ತಾ? ಆಗ್ಬೋದು ಸರ್. ಈಗ ಪ್ರೆಸೆಂಟ್ ಯಾವ ಕಂಪ್ನಿಗೆ ಹಾಕಿದ್ರೆ ಒಳ್ಳೇದು? ಇವಾಗ KKR ಚೆನ್ನಾಗಿದೆ ಸರ್. ಶೇರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ದುಡ್ಡು ಮಾಡಿದೆ ಅನ್ಸುತ್ತೆ ನೀನು. ತಕ್ಕ ಮಟ್ಟಿಗೆ ಸರ್. ಮದುವೆ ಆಗಿದೆಯಾ? ಇನ್ನೂ ಆಗಿಲ್ಲ ಸರ್. ಅಂದ್ರೆ ಹೋದ್ ಜನ್ಮದ ಹುಡುಗಿ ಹುಡುಕ್ತಾ ಇದೀಯಾ? ಆ ಥರ ಏನಿಲ್ಲ ಸರ್. ಸರ್, ಇಲ್ಲೊಂದು ಯಾವ್ದೋ ಬಾಡಿ ಇದೆ, ಬೇಗ ಬನ್ನಿ ಸರ್. ಬಾಡಿನ? ಬನ್ನಿ ಸರ್, ನಾ ಹೇಳಿಲ್ವಾ ಸರ್, ನನ್ನ ಬಾಡಿನೇ ಸರ್ ಅದು. ಬನ್ನಿ ಸರ್. ನಡ್ರಿ ನೋಡೋಣ. ಏನ್ ಸರ್ ಇದು? ಡೆಡ್ ಬಾಡಿ ಇದೆಯಂತೆ. ಅವ್ನು ಹೇಳಿದ್ ನಿಜಾನೇ ಆಗೋಯ್ತಾ? ನೋಡಿ ಸರ್. ಎತ್ತರದ ಮೇಲೆ
ಒಮ್ಮೆ ನೀ ಮೊಗವ ತೋರಿ ಹೋದೆ ನೀ ಕೈಯಿಂದ ಜಾರಿ ಎದುರಾಗಿ ನೀಡಚ್ಚರಿಯ ಮನಮೋಹಿನಿ ಇನ್ನು ನಾನಿನ್ನಯ ದಾಸ ಇವಳು ನಂಗೆ ಗೊತ್ತಿರೋ ಮರಿಬೇಕು ಅಂತ ಬಂದಿದ್ದು ಸರ್. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ನಾನು ಮತ್ತೆ ನೀನು ಈ ಪರಿಸ್ಥಿತಿಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ದೇವ್ರೆ. ಅದೇ ಸರ್, ಆ ಮೆಂಟ್ಲಿಗೆ ರಕ್ಕಿ ನನ್ನ ಡೆಡ್ ಬಾಡಿ ತೋರಿಸ್ತಿದ್ದೆ ಕರ್ಕೊಬನ್ನಲ್ಲ, ಆ ಜಾಗದಲ್ಲಿ ಒಂದು ಹುಡುಗಿ ಡೆಡ್ ಬಾಡಿ ಸಿಕ್ಕಿದೆ ಸರ್. ಏನು ಹುಡುಗಿ ಡೆಡ್ ಬಾಡಿನ? ಆ ಹುಡುಗಿ ನನಗೆ ಗೊತ್ತಿರೋ ಹುಡುಗಿ ಅಂತ ಇವನೇ ಐಡೆಂಟಿಫೈ ಮಾಡ್ದ ಸರ್. ಅವನಿಗೆ ಪರಿಚಯ ಇರೋ ಹುಡುಗಿನ? ಇವನೇ ಏನೋ ಡ್ರಾಮಾ ಮಾಡ್ತಾ ಇದ್ದೇನೆ ಅನ್ನಿಸ್ತಾ ಇಲ್ವಾ? ಹೌದು ಸರ್, ನನಗೂ ಅದೇ ಡೌಟು. ಒಂದು ಕೆಲಸ ಮಾಡಿ, ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಸ್ಟೇಷನ್ ಕರ್ಕೊಂಡ್ ಬಂದ್ಬಿಡಿ. ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ರೆ ಅವನೇ ಎಲ್ಲ ಬಾಯಿ ಬಿಡ್ತಾನೆ. ಓಕೆ ಸರ್, ಆಯ್ತು ಸರ್. ಕಳ್ ನನ್ನ ಮಗ ಮಾಡೋದ್ ನೋಡಿ ಅಳ್ತಾ ಇದ್ದಾನೆ, ಡವ್ ಮಾಡ್ತಾ ಇದ್ದಾನೆ. ಮಾಡ್ತೀನಿ ನನ್ನ ಮಗನ್ಗೆ. ಎದ್ದಳ ಮೇಲೆ ಕಾರ, ಎದ್ದಳ ಮೇಲೆ. ಗೊತ್ತ ನಡಿ ನಡಿ, ಎದ್ದಳ. ನೋಡ್ಕೊಂತೀನಿ. ಅಯ್ಯೋ, ಎಂತ ಜನಗಳು ಇರ್ತಾರೆ. ಅವನೇ ಕೊಲೆ ಮಾಡ್ಬಿಟ್ಟು ಅವನೇ ಕಂಪ್ಲೇಂಟ್ ಕೊಡಕ್ ಬಂದವನು. ರೀ, ಯಾಕ್ರಿ ಇವ್ನ ಬಟ್ಟೆ ಬಿಚ್ಚಲ್ಲಿ ಹಾಗೆ ಕೂಡ್ಸಿದ್ದೀರಾ? ಏಯ್, ಎದ್ದಳೆ ಮೇಲೆ. ಸರ್ ಹೇಳು ಅಂತ ಇಲ್ವಾ? ಎದ್ದಳ. ನಾನೇನು ತಪ್ಪು ಮಾಡಿದ್ದೀನಿ ಸರ್? ನಿನ್ನಂತವ್ನ ಎಷ್ಟು ಜನ ನೋಡಿಲ್ಲ ನಾನು. ಮಾಡೋದೆಲ್ಲ ಮಾಡಿಬಿಟ್ಟು ನಿನ್ನ ಮೇಲೆ ನೀನೇ ಕಂಪ್ಲೇಂಟ್ ಕೊಟ್ಕೊಂಡು ಪುನರ್ಜನ್ಮ, ಆ ಜನ್ಮ, ಈ ಜನ್ಮ ಅಂತ ನಾಟ್ಕಾಡ್ತಾ ಇದೀಯಾ? ಎಂತ ಕತೆಗಾರನ ನಿನ್ಲೇ. ಅವಳನ್ನು ಯಾಕೆ ಕೊಲೆ ಮಾಡ್ದೋ? ಸರ್ ನಾನಲ್ಲ. ಅವಳಿಗೂ ನಿನಗೇನು ಸಂಬಂಧ ಹೇಳೋ? ಸರ್ ನಾನು ಕೊಲೆ ಮಾಡ್ತೀನಾ? ನಾನು ಯಾಕೆ ಸರ್ ಕೊಲೆ ಮಾಡಲಿ ಅವಳನ್ನ? ಅವಳನ್ನ ಮರಿಬೇಕು ಅಂತಾನೆ ಬೆಂಗಳೂರಿಂದ ಇಲ್ಲಿ ತನಕ ಬಂದೆ ಸರ್. ಅವಳನ್ನ ಮರಿಬೇಕು ಅಂತನ? ಅಂದ್ರೆ ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೆ ಸರ್. ಕತೆ ಚೆನ್ನಾಗೇ ಕಟ್ತೀಯ ಕಣ. ರೀಸೆಂಟ್ ಆಗಿ ಯಾವ ಪಿಕ್ಚರ್ ನೋಡ್ದೆ? ದೃಶ್ಯ 2 ಇರಬೇಕು ಸರ್. ಕತೆ ಅಲ್ಲ ಸರ್, ನಿಜವಾಗ್ಲೂ ನನ್ನ ಜೀವನದಲ್ಲಿ ನಡೆದಿದ್ದು ಸರ್. ಇಷ್ಟೊತ್ತು ನೀನ್ ಹೇಳ್ದಲ್ಲ, ಅದಲ್ಲ ಕತೆ. ಈಗ ನಾನು ಹೇಳ್ತೀನಿ ಕೇಳು, ರಿಯಲ್ ಕತೆ. ನೀನು ಪಬ್ನಲ್ಲಿ ಅವಳನ್ನ ನೋಡಿ ಇಂಪ್ರೆಸ್ ಆಗಿರ್ತೀಯಾ? ಇಲ್ಲ ಸರ್. ಹುಡುಗ ನಶೆಯಲ್ಲಿ ಅವಳು ಮೈ ಕೈ ಮುಟ್ಟಿರ್ತೀಯ? ಅಯ್ಯೋ ಇಲ್ಲ ಸರ್. ಅವಳು ನಿನಗೆ ಕೋಪರೇಟ್ ಮಾಡಿರೋದಿಲ್ಲ. ಪಬ್ನಲ್ಲಿ ಎಲ್ಲರ ಮುಂದೆನೂ ನಿನಗೆ ಕಪಾಳ ಕೊಟ್ಟಿರ್ತಾಳೆ. ಆ ಅವಮಾನ ತಡಿಲಾರ್ದೆ ನೀನ್ ಅವಳನ್ನ ಕೊಲೆ ಮಾಡಿರ್ತೀಯ? ಅಯ್ಯೋ ಇಲ್ಲ ಅಲ್ವಾ? ಸತ್ಯವಾಗ್ಲೂ ಇಲ್ಲ ಸರ್, ನನ್ನ ಮಾತು ನಂಬಿ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿ, ಆಮೇಲೆ ಇದೆ ನಿನಗೆ. ಸ್ವಲ್ಪ ಬ್ರೇಕ್ ತಗೋ. ಸರ್ ಸರ್ ಸರ್, ನಾನು ತಪ್ಪು ಮಾಡಿಲ್ಲ ಸರ್, ನಂಬಿ ಸರ್. ಸರ್ ಪ್ಲೀಸ್ ಸರ್. ಸರ್ ಸರ್ ಸರ್. ಏಯ್ ಎದುರುಬೇಡಪ್ಪ, ನಂಗೆ ಗೊತ್ತು ಕಣಪ್ಪ ನೀನೇನು ತಪ್ಪು ಮಾಡಿಲ್ಲ ಅಂತ. ತಗೋ ನೀರು ಕುಡಿ, ನಾನಿದ್ದೀನಿ, ನೀರು ಕುಡಿ. ನೀವಾದ್ರೂ ನನ್ನ ಅರ್ಥ ಆಯ್ತು ಮಾಡ್ಕೊಳ್ಳಲ್ಲ ಕಣಪ್ಪ, ಸರ್. ನೀನೇನು ತಪ್ಪು ಮಾಡಿ ಅಂತ ನನಗೆ ಗೊತ್ತು. ನೀನು ನೀರು ಕುಡಿ, ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ. ಸರ್, ಆ ಹುಡುಗಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಈ ರಿಪೋರ್ಟ್ ನೋಡಿದ್ಮೇಲೆ ಈ ಹುಡುಗನ್ಗೂ ಈ ಕೊಲೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ಸುತ್ತೆ ಸರ್. ಓಕೆ, ನನಗೆ ಗೊತ್ತು ನಾನೇನು ಮಾಡಬೇಕು ಅಂತ. ನಾನು ನೋಡ್ಕೊತೀನಿ, ನೀವು ಹೊರಡಿ. ಮುಖ ನೋಡಿ ಗುಣ ಅಳಿಬಾರ್ದು ಅನ್ನೋದಕ್ಕೆ ನೀನೇ ಸಾಕ್ಷಿ. ಈಗ ಬಂದಿರೋ ಎಲ್ಲ ರಿಪೋರ್ಟ್ಸ್ಗಳಲ್ಲಿ ನೀನು ಅಪರಾಧಿ ಅಲ್ಲ ಅಂತ ಪ್ರೂವ್ ಆಗ್ತಾ ಇದೆ. ಆದರೂ ಅಪರಾಧಿ ಸಿಗೋವರೆಗೂ, ಈ ಕೇಸ್ ಮುಗಿಯೋವರೆಗೂ ನೀನು ಊರು ಬಿಟ್ಟು ಹೋಗಬಾರ್ದು. ಆಯಿತು ಸರ್. ರೀ,
ಇವನು ಫೋನ್ ನಂಬರು ID ಇಸ್ಕೊಂಡು ಬಿಟ್ಟು ಕಳಿಸಿ. ನಾವು ಹೇಳಿ ಕಳಿಸ್ದಾಗಲೆಲ್ಲ ಸ್ಟೇಷನ್ಗೆ ಬರ್ತಾ ಇರಬೇಕು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಇನ್ನು ಹೊರಡಿ. ನೋಡೋಕೆ ವಿದ್ಯಾವಂತನ ಥರ ಕಾಣಿಸ್ತಾ ಇದೆಯಾ? ಆ ಜನ್ಮ ಈ ಜನ್ಮ ಪುನರ್ಜನ್ಮ ಎಲ್ಲ ಬಿಟ್ಬಿಟ್ಟು ಈ ಜನ್ಮದಲ್ಲಿ ಚೆನ್ನಾಗಿ ಬದುಕೊಂಡಿರು. ನಾವು ಕರೆದಾಗೆಲ್ಲ ಸ್ಟೇಷನ್ಗೆ ಬಂದೋಗ್ಬೇಕು. ಛೇ, ಡ್ರೀಮ್ ಕ್ಯಾಚರ್ನ ನಂಬಿ ಮೋಸ ಹೋದೆ. ಪರದಾಟ ನನ್ನ ಬಾಳು, ನನಗ್ಯಾಕೆ ಹೀಗೆ ಹೇಳು. ಬದಲಾಗು ಬದಲಾಗು ಓ ಕಾಲವೇ, ದಿನವೆಲ್ಲ ನೂರು ಗೋಳು. ನನಗ್ಯಾಕೆ ಹೀಗೆ ಹೇಳು. ಮರೆಯಾಗು ಮರೆಯಾಗು ಓ ಕಾಯವೇ. ನನ್ನ ದಾರಿ ತುಂಬ ಮುಳ್ಳು, ಎಸೆದೋರು ಯಾರು ಹೇಳು. ಕಳೆದೋದ ಖುಷಿಯನ್ನು ಮರಳಿ ಕೊಡುಬಾ. ಅಲೆದಾಟ ನನ್ನ ಬಾಳು, ನನಗ್ಯಾಕೆ ಹೀಗೆ ಹೇಳು. ಸಿಹಿಯಾಗು ಸಿಹಿಯಾಗು ಓ ಮೌನವೇ. ಹಲೋ ಹಲೋ ಮಂಜ. ಅಣ್ಣ ನಮಸ್ಕಾರ ಅಣ್ಣ. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ಕಣ. ಏನು ಹೇಳ್ರಣ್ಣ? ಪಬ್ಗೆ ಇಬ್ರು ಹುಡುಗಿರು ಬರ್ತಿದ್ರಲ್ಲ ಮಂಜ. ಹಾ ಹೌದಣ್ಣ. ಅವತ್ತು ಗಿಫ್ಟ್ ಬಿಟ್ಟು ಹೋಗಿದ್ಲಲ್ಲ, ಆ ಹುಡುಗಿದು ಫ್ರೆಂಡ್ ನಂಬರ್ ಬೇಕಿತ್ತು ಕಣ. ಅಣ್ಣ ನಂಬರಾ? ಮಂಜ. ಅಣ್ಣ ನಂಬರೆಲ್ಲ ಹುಡ್ಕೋದು ಕಷ್ಟ ಆಗುತ್ತಣ್ಣ. ಪ್ಲೀಸ್ ಮಂಜ, ಸ್ವಲ್ಪ ಅರ್ಜೆಂಟ್ ಇದೆ. ನಿಮಗೋಸ್ಕರ ಏನಾರು ಪ್ರಯತ್ನ ಮಾಡ್ತೀನಿ ಬಿಡೋಣ. ಏನು ಮಾಡೋದು? ಅಣ್ಣ ಯಾವತ್ತೂ ಏನೂ ಕೇಳಿಲ್ಲ, ಏನಾರು ಮಾಡಬೇಕಲ್ಲ. ಮಾಡ್ತೀನಿ. ಸೋತಿದೆ ಮನಸೋತಿದೆ, ಎದೆ ತುಂಬ ನೂರಾರು ಭಯವೇ. ಕಪಟ ಮೆರೆದಾಡಿದೆ, ಜಗದಲ್ಲಿ ನಾಶಾನೆ ನಿಜವೇ. ಬೆಳಕೊಂದು ಕೊಲೆಯಾಗಿ ಎದೆಯಾಳಾನೆ ಇರುಳಂತೆ. ಕಳೆದೋದ ಖುಷಿಯನ್ನು ಮರಳಿ ಕೊಡುಬಾ. ಅಲೆದಾಟ ನನ್ನ ಬಾಳು, ನನಗ್ಯಾಕೆ ಹೀಗೆ ಹೇಳು. ಸಿಹಿಯಾಗು ಸಿಹಿಯಾಗು ಓ ಮೌನವೇ. ಹೇಳು ಮಂಜ. ಅಣ್ಣ ಆ ಹುಡುಗಿ ಮತ್ತೆ ಬರ್ಲಿಲ್ಲ ಅಣ್ಣ, ಮತ್ತೆ ಫೋನ್ ನಂಬರು ಸಿಗ್ತಿಲ್ಲ ಅಣ್ಣ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಒಂದು ಕೆಲಸ ಮಾಡು, ಲಾಸ್ಟ್ ಟೈಮ್ ಬಂದಾಗ ಯಾವ ಟೇಬಲ್ ಮೇಲೆ ಕೂತಿದ್ರು ಅಂತ CCTV ಚೆಕ್ ಮಾಡು. ಹಾಗೆ ಯಾವ್ದ್ರಲ್ಲಿ ಪೇಮೆಂಟ್ ಮಾಡಿದ್ರು ಅಂತ ಚೆಕ್ ಮಾಡು. ಕಾರ್ಡಲ್ಲಿ ಮಾಡಿದ್ರೆ UPI ನಂಬರ್ ತಗೊಂಡು ಬ್ಯಾಂಕ್ ಹೋಗಿ ಚೆಕ್ ಮಾಡಿ ಹೇಳು. ಬೆಸ್ಟ್ ಐಡಿಯಾ ಅಣ್ಣ, ಹಂಗೆ ಮಾಡ್ತೀನಿ ಅಣ್ಣ. ಹೇ ನಾ ಕೊಡ್ತೀನಿ ಬಿಡ. ಕೊಡ್ತೀನಿ ಸುಮ್ಮನಿರೆ. ಎಸ್ ಸಿಕ್ತು. यस इधे बिल मैं बाहर जा रहा हूँ. सर पूछा तो मैं बाहर गया बोलो. हाँ ಅಣ್ಣ ಹೇಳು ಮಂಜ. ಅವ್ರ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ. ಹೌದಾ? ಅವ್ರ ಫೋನ್ ನಂಬರು ಸಿಕ್ಕಿದೆ. ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ಅಣ್ಣ. ಹೇ ಆ ಥರ ಏನಿಲ್ಲ ಕಣೋ, ಸ್ವಲ್ಪ ಆಚೆ ಹೋಗಿದ್ದೆ. ಸಿಗ್ತೀನಿ ಬಿಡು ಚಿನ್ನ ಇವತ್ತು. ಹಾಂ ಖಂಡಿತ.
ಏ ಒಂದು ನಿಮಿಷ ಇರು, ಯಾರ್ದು ಫೋನ್ ಬರ್ತಾ ಇದೆ, ಮಾಡ್ತೀನಿ ಇರು. ಹಲೋ ಹಾಯ್, ನಾನು ಸಂತೋಷ್ ಅಂತ. ಅದೇ ಬೆಂಗಳೂರು ಅಡ್ಡಪ್ಪಲ್ಲಿ ಲೆಜೆಂಡ್ ಟೇಬಲ್ ಅಲ್ಲಿ ಕೂತ್ಕೋತಾ ಇದ್ನಲ್ಲ, ಹಾ ಹೇಳಿ. ನಿಮ್ ಜೊತೆ ಬರ್ತಾ ಇದ್ರಲ್ಲ, ನಿಮ್ಮ ಫ್ರೆಂಡ್ ಹೆಸರೇನು? ಸಪ್ನಾ ಅಂತ. ಯಾಕೆ, ಏನಾಗ್ಬೇಕಾಗಿತ್ತು? ಅವ್ರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅವ್ರ ಬಗ್ಗೆನಾ? ಏನ್ ಮಾತಾಡ್ಬೇಕಾಗಿತ್ತು? ನೀವು ಇಲ್ಲೇ ಬಂದ್ರೆ ಮಾತಾಡ್ಬೋದು. ಏನ್ ವಿಷಯ ಹೇಳಿ ಸರ್. ಪ್ಲೀಸ್ ದಯವಿಟ್ಟು ನನ್ನ ಮೀಟ್ ಮಾಡ್ಬೋದಾ? ನಾನು 3-4 ದಿನದಿಂದ ಅವಳ ಮೊಬೈಲ್ಗೆ ಕಾಲ್ ಮಾಡ್ತಾನೆ ಇದ್ದೀನಿ. ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆ ವಿಷಯದ ಬಗ್ಗೆನೇ ಮಾತಾಡ್ಬೇಕು. ಲೊಕೇಶನ್ ಶೇರ್ ಮಾಡ್ತೀನಿ, ದಯವಿಟ್ಟು ಬೇಗ ಬನ್ನಿ. ಸರಿ ಸರ್, ಆಯ್ತು. ಲೊಕೇಶನ್ ಶೇರ್ ಮಾಡಿ, ನಾನು ಬರ್ತೀನಿ. ಏನಿರ್ಬೋದು ವಿಷಯ? ಏನಾಯ್ತು ಸರ್ ಸ್ವಪ್ನಂಗೆ? ಅವಳು ಹೆಂಗ್ ಸತ್ಲು? ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಾನೆ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ಅವ್ರಿಗೆ ಯಾಕೆ ಸತ್ರು, ಹೆಂಗ್ ಸತ್ರು ನನಗಂತೂ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ಯಾರೋ ಬೇಕು ಅಂತಾನೆ ಕೊಲೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಏನು ಕೊಲೆನಾ? ಕೊಲೆ ಮಾಡೋ ಅಂತ ಅಪರಾಧ ಅವಳೇನ್ ಮಾಡಿದಾಳೆ ಸರ್? ಯಾರೋ ಯಾತಕ್ಕೆ ಅವಳನ್ನ ಕೊಲೆ ಮಾಡ್ಬೇಕು ಸರ್? ನೋಡಿ ವಿದ್ಯಾ, ಇದೆಲ್ಲ ಹೇಗಾಯ್ತು ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಅವ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ರೆ ಈ ಕೇಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸತ್ತವ್ರನ್ನಂತೂ ವಾಪಸ್ ಕರ್ಕೊಂಬರಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರ ಸಾವಿಗೆ ನ್ಯಾಯ ಏನಾದರೂ ಕೊಡಿಸ್ಬೋದಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಅವಳೇ ನೊಂದವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ಲು. ಆದ್ರೆ ಈಗ ಅವಳ ಸಾವಿಗೆ ನಾವೇ ನ್ಯಾಯ ಕೊಡಿಸುವಂತ ಸ್ಥಿತಿ ಬಂತು. ಏನು ಹೋರಾಟ ಮಾಡ್ತಿದ್ರಾ? ಹೌದು ಸರ್. ಅವಳು ಯೂಟ್ಯೂಬ್ ಬ್ಲಾಗರ್. ಅವಳದೇ ಒಂದು ಚಾನಲ್ ಇತ್ತು. ಅಸ್ಪೃಶ್ಯತೆ, ಅಸಮಾನತೆ, ಅನ್ಯಾಯದ ವಿರುದ್ಧವಾಗಿ ಯಾವಾಗಲೂ ಹೋರಾಟ ಮಾಡ್ತಿದ್ಲು. ಯಾರಿಗಾದ್ರೂ ಜಾತಿ ಧರ್ಮದ ವಿಷಯದಲ್ಲಿ ಅವಮಾನ ಆಯಿತು ಅಂತ ಗೊತ್ತಾದ್ರೆ ಸಾಕು, ಅವಳಲ್ಲಿ ಹಾಜರಾಗ್ಬಿಡ್ತಿದ್ಲು. ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸಿ ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಜನರಿಗೆಲ್ಲ ಅವೇರ್ನೆಸ್ ಮೂಡಿಸ್ತಿದ್ಲು. ಒಂದೊಂದ್ಸಲ ಅವಳು ಊರ್ ಬಿಟ್ಟು ಹೋದ್ರೆ ವಾರ 15 ದಿವಸ ಆದ್ರೂ ಅವಳು ಬರ್ತಿರ್ಲಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರ್ತಿತ್ತು. ನಾನು ಎಷ್ಟೊಂದ್ಸಲ ಕಾಲ್ ಟ್ರೈ ಮಾಡಿ ಮಾಡಿ ಸುಮ್ಮನಾಗ್ತಿದ್ದೆ. ಅವ್ರ ಅಪ್ಪ ಅಮ್ಮ ಏನು ಕೇಳ್ತಾ ಇರ್ಲಿಲ್ವಾ? ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸರ್. ಅವಳು ಚಿಕ್ಕ ವಯಸ್ಸಲ್ಲೇ ಅವ್ರನ್ನ ಕಳ್ಕೊಂಡು ಆಶ್ರಮದಲ್ಲಿ ಬೆಳೆದ್ಲು. ನಾನು ಪರಿಚಯ ಆದಮೇಲೆ ಅವಳಿಗೆ ಹೇಳೋರು ಕೇಳೋರು ಅಂತ ಇದ್ದಿದ್ದು ನಾನು ಒಬ್ಳೆ. ಯಾವಾಗಲೂ ಅವಳಿಗೇನು ಅನ್ಸುತ್ತೋ ಅದನ್ನೇ ಮಾಡೋಳು. ನಾನು ಹೇಳಿದ್ರೂ ಸಹ ನನ್ನ ಮಾತು ಕೇಳ್ತಿರ್ಲಿಲ್ಲ. ಯಾವಾಗಲೂ ಸತ್ಯ, ನ್ಯಾಯ, ಸಮಾನತೆ ಅನ್ಕೊಂಡೆ ಅವಳು ಪ್ರಾಣ ಕಳ್ಕೊಂಡ್ಳು. ನಂತರ ಲೈಫ್ನ ಬಿಂದಾಸಾಗಿ ಎಂಜಾಯ್ ಮಾಡ್ಕೊಂಡು ಬದುಕ್ದೆ ನ್ಯಾಯ ನ್ಯಾಯ ಅಂತ ಹೋರಾಟ ಮಾಡಿದ್ದಕ್ಕೆ ಅವಳಿಗೆ ಸರಿಯಾದ ಬಹುಮಾನನೇ ಸಿಕ್ಕಿದೆ ಅಲ್ವಾ ಸರ್? ಅವ್ರು ಅಪ್ಲೋಡ್ ಮಾಡಿರೋ ಒಂದಷ್ಟು ವಿಡಿಯೋಸ್ ತೋರಿಸ್ತೀರಾ? ಹಾಂ, ತೋರಿಸ್ತೀನಿ ಸರ್. ಅರೆ, ಇವೆಲ್ಲ ನನ್ನ ಕನ್ಸಲ್ಲಿ ಬಂದಿರೋ ಜಾಗಗಳಲ್ವಾ? ಇದೆಲ್ಲ ಇವಳು ಮೊಬೈಲಲ್ಲಿದೆ ಅಂದರೆ ಇದೆಲ್ಲ ಡ್ರೀಮ್ ಕ್ಯಾಚರ್ನಿಂದ ಆಗಿರೋದಲ್ಲ. ಇವಳಿಂದ ನಾನು ಇಲ್ಲಿ ತನಕ ಬನ್ನ. ತಗೊಳ್ಳಿ ವಿದ್ಯಾ, ನೀವು ಅವ್ರನ್ನ ಲಾಸ್ಟ್ ಟೈಮ್ ಮೀಟ್ ಆಗಿದ್ದು ಯಾವಾಗ? ನಿಮ್ಮನ್ನ ಮೀಟ್ ಮಾಡಿ ಮಾತಾಡಬೇಕು. ನಿಮಗೋಸ್ಕರ ನನ್ನ ಫೇವ್ರೆಟ್ ಗಿಫ್ಟ್ ತೊಗೊಂಡು ಹೋಗ್ತಿದ್ದೀನಿ. ನೀನು ಬರಬೇಡ ಕಣೆ ಅಂತ ಹೇಳೋಕೆ ಕಾಲ್ ಮಾಡಿದ್ಲು. ನಾನಿಲ್ಲಿ ಗಿಫ್ಟ್ ಶಾಪಲ್ಲಿದ್ದೀನಿ. ಓ, ಇವತ್ತು ಯಾರು ಬರ್ಡೇ ಇದೆ? ಪಾಪ ಅವ್ರಿಗೂ ಡ್ರೀಮ್ ಕ್ಯಾಚರ್ ಗಿಫ್ಟ್ ಆಗಿ ಕೊಡ್ತೀಯಾ? ಯಾವಾಗ ನೋಡಿದ್ರು ಎಲ್ರಿಗೂ ಅದೇ ಗಿಫ್ಟ್ ಕೊಡ್ತೀಯಲ್ಲೇ. ಬೇರೆ ಬೇರೆ ಗಿಫ್ಟ್ ಕೊಡೆ. ನೋನು, ಡ್ರೀಮ್ ಕ್ಯಾಚರ್ ಅಂದರೆ ನನ್ನ ಫೇವ್ರೆಟ್. ಅದಕ್ಕೆ ನಾನು ಎಲ್ರಿಗೂ ಅದನ್ನೇ ಗಿಫ್ಟ್ ಮಾಡೋದು. ಸರಿ, ನಾನು ಇವಾಗ ಪಬ್ಗೆ ಹೋಗ್ತಾ ಇದ್ದೀನಿ. ಎಷ್ಟೊತ್ತಾಗತ್ತೆ ಬರೋದು? ಸಾರಿ ಕಣೆ, ಈಗ ಬರೋಕ್ಕಾಗಲ್ಲ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ನಾನು ತುಂಬ ಸತಿ ಕಾಲ್ ಟ್ರೈ ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಿತ್ತು. ಅದಾದ್ಮೇಲೆ ಇವತ್ತೇ ಸರ್ ನಿಮ್ಮಿಂದ ಅವಳ ಬಗ್ಗೆ ಗೊತ್ತಾಗಿದ್ದು. ಸರಿ ಸರ್, ನಾನು ಬರ್ತೀನಿ. ನೀವು ಇಲ್ಲಿ ತನಕ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸರ್, ಕೊನೆಯದಾಗೊಂದು ಮಾತು. ಬದುಕಿದ್ದಾಗ ಅವ್ರ ಆಸೆ ಕನ್ಸುಗಳನ್ನೆಲ್ಲ ನೆರವೇರಿಸುವಂಥ ಪ್ರೇಮಿಗಳು ತುಂಬ ಜನ ಇರ್ತಾರೆ. ಆದರೆ ಸತ್ಮೇಲೆ ಕೂಡ ಅವ್ರ ಆಸೆ ಕನ್ಸುಗಳನ್ನೆಲ್ಲ ನೆರವೇರಿಸುವಂಥ ಪ್ರೇಮಿಗಳು ಕೆಲವ್ರು ಮಾತ್ರ. ಆ ಕೆಲವರಲ್ಲಿ ನೀವು ಒಬ್ರು ಆಗ್ತೀರಾ ಅಂತ ನಂಬಿದ್ದೀನಿ ಸರ್. ಬರ್ತೀನಿ ಸರ್. ಏನಿದು ಅರ್ಥನೇ ಆಗ್ತಾ ಇಲ್ವಲ್ಲ? ನನ್ನ ಕನ್ಸಲ್ಲಿ ಬಂದಿರೋ ಪ್ಲೇಸ್ಗಳೆಲ್ಲ ಆಲ್ರೆಡಿ ಅವಳ ಮೊಬೈಲಲ್ಲಿ ಇದೆಯಲ್ಲ. ಕಾಡಿದೆ ನನ್ನ ಕಾಡಿದೆ, ನನಗೇನು ಸುಳಿವೇನೆ ಕೊಡದೆ, ನೆನಪೆ ಬಲೆಯಾಗಿದೆ, ಹೃದಯನೇ ಸೆರೆಯಾಯ್ತು ಸರಿಯೇ.
ಪ್ರತಿ ಸಂಜೆನೂ ವನವಾಸ ಕರಗೋದ ಉಸಿರನ್ನು ಮರಳಿ ಕೊಡುಬಾ ಪರದಾಟ ನನ್ನ ಬಾಳು ನನಗ್ಯಾಕೆ ಹೀಗೆ ಹೇಳು ಮರೆಯಾಗು ಮರೆಯಾಗು ಓ ಗಾಯವೇ. ಸರ್ ಆ ಹುಡುಗಿದು ಕಾಲು ಇಷ್ಟು ತೆಗೆಸಿದ್ದೀನಿ. ಆ ಹುಡುಗಿಗೆ ಇವನಿಂದ ಒಂದು ಕಾಲು ಹೋಗಿಲ್ಲ ಸರ್, ಆದ್ರೆ ಇಲ್ಲೇ ಪಕ್ಕದೂರಿಂದ ಲಾಸ್ಟ್ ಕಾಲ್ ಹೋಗಿರೋದು. ಆ ನಂಬರ್ದು ಕಾಲಿಸ್ಟ್ನ ತಗ್ಸ ಕೇಳಿದೀನಿ ಸರ್. ಆ ಟೈಮಲ್ಲಿ ಈ ಸಂತೋಷು ಬೆಂಗಳೂರಲ್ಲಿ ಇದ್ದಂತ ಇವನ್ ಕಾಲ್ ಡೀಟೇಲ್ಸ್ ನೋಡಿದಾಗ ಗೊತ್ತಾಯ್ತು ಸರ್. ರೀ ನೀವೊಂದ್ ಕೆಲಸ ಮಾಡಿ, ಸೀದಾ ಅವನ ಮನೆಗೆ ಹೋಗಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ಅವನ್ ಎತ್ತಾಕೊಂಡು ಸ್ಟ್ರೈಟ್ ಆಗಿ ಸ್ಟೇಷನ್ಗೆ ಬಂದ. ಈ ಕೇಸ್ ಏನೋ ಒಂಥರ ವಿಚಿತ್ರವಾಗಿದೆ. ಸರ್ ಬಲ್ಗಡೆ ಸರ್. ಹಾಂ ಹಂಗೆ ಸ್ಟ್ರೈಟ್ ಸರ್. ಅವನ ಮನೆಯಲ್ಲಿ ಅಂತ ಕೇಳ್ಕೊ ಬನ್ರಿ. ಹ್ಞೂ ಸರ್. ಹಾಂ ಹೇಳಿ ಸರ್. ಇಲ್ಲಿ ದರ್ಶನ್ ಅವ್ರ ಮನೆ ಇಲ್ಲಿ ಸರ್. ಅಲ್ಲಿ ಎಡಗಡೆ ಅಲ್ಲ ಅಲ್ಲ ಅಲ್ಲಿ ಎಡಗಡೆಗ ಏನಾದ್ರು ಗೊತ್ತಾಯ್ತಾ? ಅಲ್ಲಿ ಎಡಗಡೆ ಅಂತ ಸರ್. ತೊಗೊಳ್ಳಿ ನೋಡೋಣ. ಯಜಮಾನ್ರೆ ದರ್ಶನ್ ಅವ್ರ ಮನೆ ಇದೇನಾ? ಬಾಗ್ಲು ತೆಗಿಯೋ. ಏಯ್ ದರ್ಶನ್, ಏಯ್ ಬರ ಇಲ್ಲಿ. ಗಾಡಿನ ಹೇಳ್ತೀವಿ ಸರ್. ಏನಾಯ್ತು ಸರ್? ಗಾಡಿ ಅಂತ ಹೇಳ್ತೀವಿ. ಹೇಳಿ ಸರ್. ಸರ್ ನಾನೇನ್ ಮಾಡಿದೆ ಸರ್? ಬಿಡಿ ಸರ್, ಎಲ್ಲ ಊರಲ್ಲೆಲ್ಲ ನೋಡ್ತಾರೆ ಸರ್. ನಾನೇನ್ ಮಾಡಿದೆ ಹೇಳಿ ಸರ್. ಸರ್ ಸ್ವಪ್ನ, ಯಾರು ನೀನು? ನನ್ನ ಕಣ್ಮುಂದೆ ಯಾಕೆ ಬಂದೆ? ನಾನು ಯಾಕೆ ನಿನಗೆ ಮನ್ಸೋತೆ? ಒಂದೂ ಅರ್ಥ ಆಗ್ತಾ ಇಲ್ಲ. ನಾನೊಬ್ಬ ಪ್ರೇಮಿಯಾಗಿ ನಿನ್ನ ಹೆಸರು ತಿಳ್ಕೊಳ್ಳೋ ಮುಂಚೆನೇ ನನ್ನಿಂದ ದೂರ ಆಗೋದೆ. ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದೀಯ ಅಂತ ನೀನು ಸತ್ತ ಮೇಲೆ ನಂಗೆ ಗೊತ್ತಾಗಿದ್ದು. ಇಂಥ ಪರಿಸ್ಥಿತಿ ಯಾವ ಪ್ರೇಮಿಗೂ ಬರಬಾರ್ದು ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ನಾನು ನಿನ್ನ ಮರಿಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ, ಆದರೆ ನೀನು ನನ್ನ ಪ್ರತಿ ಹೆಜ್ಜೆಯಲ್ಲೂ ನನಗೆ ಹತ್ತಿರ ಆಗ್ತಾನೆ ಹೋದೆ. ಅದು ನನಗೆ ಗೊತ್ತೇ ಆಗಲಿಲ್ಲ. ನಾನು ನಿಜವಾಗ್ಲೂ ನಿನ್ನ ಪ್ರೀತಿನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ. ನಿನ್ನ ಹೃದಯದಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದೀಯಾ ಅಂತ ಕೇಳಿ ತುಂಬ ಖುಷಿಯಾಯಿತು. ಆದರೆ ಅದನ್ನು ಪಡ್ಕೊಳಕ್ಕಾಗಲಿಲ್ವಲ್ಲ ಅನ್ನೋ ನೋವು ನನಗೆ ತುಂಬ ಕಾಡ್ತಾ ಇದೆ. ನಾನು ಇರೋ ತನಕನೂ ನಿನ್ನ ಪ್ರೀತಿಸ್ತಾನೆ ಇರ್ತೀನಿ. ನಾನೊಬ್ಬ ಪ್ರೇಮಿಯಾಗಿ ನಿನ್ನ ಸಾವಿಗೆ ಖಂಡಿತವಾಗ್ಲೂ ನ್ಯಾಯ ಕೊಡಿಸ್ತೀನಿ. ಯಾರಿದು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿರೋದು? ಇವ್ರು ಯಾಕೆ ಕಾಲ್ ಮಾಡ್ತಿದ್ರು ಇಷ್ಟೊತ್ತಲ್ಲಿ? ಹಲೋ, ನಾನು ಸಂತೋಷ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ಗೊತ್ತಾಯ್ತು. ಸ್ವಪ್ನ ಅವ್ರದ್ದು ಯೂಟ್ಯೂಬ್ ಚಾನಲ್ದು ಲಿಂಕ್ ಒಂದು ಕಳಿಸ್ಕೊಡ್ತೀರಾ? ಆಯ್ತು ಸರ್, ಕಳಿಸ್ತೀನಿ. ಇವ್ರು ಲಾಸ್ಟ್ ಟೈಮ್ ಮಾಡಿರೋ ವಿಡಿಯೋಗೂ ಈ ಊರಿಗೂ ಏನೋ ಸಂಬಂಧ ಇದೆ. ಅದನ್ನು ಫಸ್ಟ್ ಕಂಡುಹಿಡಿಬೇಕು. ಈ ಹುಡುಗಿ ಇಲ್ಲೇನಾದರೂ ಬಂದಿದ್ರಾಮ? ಹಾ, ಬಂದಿದ್ದು ಕಣಪ್ಪ ಅವತ್ತು. ಅಮ್ಮ ನಮಸ್ತೆ. ಏನ್ ಬೇಕಾಗಿತ್ತವ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಒಳಗ್ ಬರ್ಬೋದಾ? ಬಾರವಾ. ಹೇಳವ, ಏನಾಗ್ಬೇಕಾಗಿತ್ತು? ಒಂದ್ ನಿಮಿಷಮ್ಮ. ನಾನೀಗ ಕೇಳ್ತಾ ಹೋಗ್ತೀನಿ, ನೀವು ಮಾತಾಡ್ತಾ ಹೋಗಿ.
ಅಲ್ಲ ಕಣವ, ನೀ ಏನೋ ಮಾತಾಡ್ಬೇಕು ಅಂದ್ಯಲ್ಲ, ಅದ್ ಬಿಟ್ಬಿಟ್ಟು ಇದೆಲ್ಲ ಏನವ ಮಾಡ್ತಾ ಇದ್ಯಾ? ನಿಮ್ಗೆ ಆಗಿರೋ ಅನ್ಯಾಯದ ವಿರುದ್ಧ ನಾನು ಹೋರಾಡ್ಬೇಕು ಅಂದ್ರೆ ಸಾಕ್ಷಿ ಬೇಕಲ್ಲಮ್ಮ, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ನಂಗೇನವ ಅನ್ಯಾಯ ಆಗದೆ? ಏನಮ್ಮ ಹೀಗ್ ಮಾತಾಡ್ತಿದ್ದೀರಾ? ನೀವು ಆ ಮೇಲ್ಜಾತಿಯವ್ರ ಬೀದಿಯಲ್ಲಿ ಟ್ಯಾಂಕ್ನಿಂದ ನೀರ್ ಕುಡಿದ್ರಿ ಅಂತ ನಿಮ್ಗೆ ಅವಮಾನ ಮಾಡಿ ಟ್ಯಾಂಕ್ನ ಗೋಮೂತ್ರದಿಂದ ಶುದ್ಧಿಗೊಳಿಸಿದ್ರಲ್ಲ. ಅಯ್ಯೋ ಬುಡವ, ಇವೆಲ್ಲ ಏನು ಹೊಸ್ದ ನಮ್ಗೆ? ಹುಟ್ಟಾಗಿಂದನೇ ಅನುಭವಿಸ್ಕೊಂಡು ಬೆಳೆದ್ ಬಂದಿರೋರು ನಾವು. ನೀವ್ ಈ ತರ ನೆಗ್ಲೆಕ್ಟ್ ಮಾಡ್ತಿರೋದ್ಕೇನೆ ಅವ್ರು ನಿಮ್ಮನ್ನ ಮುಂದೆ ಬರಕ್ ಬಿಡದೆ ಮೂಲೆಯಲ್ಲಿರೋ ತರ ಮಾಡಿರೋದು. ನಾನ್ ನಿಮ್ ಜೊತೆ ಇರ್ತೀನಿ, ಧೈರ್ಯವಾಗಿರಿ, ಮಾತಾಡಿಮ್ಮ. ಅಲ್ಲವಾ, ನೀನೇನೋ ನನ್ನ ಜೊತೆ ಇರ್ತೀಯ ಕಣವ, ಆದ್ರೆ ಹಳ್ಳಿಲೂ ನಮ್ಮ ಜನಕ್ಕೆ ಅವಮಾನ ಆಗ್ತಿದ್ಯಲ್ಲವ, ಅವ್ರ ಜೊತೆ ಯಾರವ ಇರ್ತಾರೆ ಹೇಳವ? ನೋಡು, ಒಂದು ಊರ್ನ ನೀ ಬದಲಾಯಿಸ್ತೀಯ, ಆದ್ರೆ ಎಲ್ಲ ಊರ್ನ ಯಾರವ ಬದಲಾಯಿಸ್ತಾರೆ? ಯಾಕೆ ಮಗಳೇ ಮಾತಾಡ್ತಿಲ್ಲ? ಅಮ್ಮ ನೀವ್ ಮಾತಾಡಿಮ್ಮ, ನಾನ್ ನಿಮ್ ಜೊತೆ ಇದ್ದೀನಿ. ಬೇಡ ಕಣವ, ನೋಡವ, ಇದೆಲ್ಲ ಯಾರೋ ಬದಲಾಯಿಸೋದ್ರಿಂದ ಆಗೋ ಕೆಲಸ ಅಲ್ಲ, ಅವ್ರವರೇ ಬದಲಾಗೋದ್ರಿಂದ ಆಗೋ ಕೆಲಸ. ಅಲ್ಲಮ್ಮ, ಅದು ನನ್ ಮಾತು ಕೇಳಿ. ಕೈ ಮುಗಿತೀನಿ ಕಣವ, ಒಂಟೋಗವ. ಸರಿಮ್ಮ, ಬರ್ತೀನಿ. ಯಾರಂತ ಗೊತ್ತೇನಾ ನಿನಗೆ? ಸರ್, ಇವಳ ಗೊತ್ತಿಲ್ಲ ಸರ್. ಮತ್ತೆ ಈ ಹುಡುಗಿ ಮೊಬೈಲ್ಗೆ ಯಾಕೋ ಕಾಲ್ ಮಾಡಿದೆ? ನಾನು ಮಾಡಿಲ್ಲ ಸರ್. ಮಾಡೋದೆಲ್ಲ ಮಾಡಿಬಿಟ್ಟು ಡ್ರಾಮಾ ಆಡ್ತಾ ಇದೀಯಾ? ಏಯ್ ತೆಗಿಯ, ನಿನ್ನ ಮೊಬೈಲ್ ತೆಗಿಯ, ಬೇಗ ತೆಗಿ. ಸರ್ ತಗೊಳ್ಳಿ ಸರ್. ಐಫೋನು? ಸರಪ್ಪ, ನೀನಿರೋ ಒಟ್ಟಿಗೆ ಐಫೋನ್ ಬೇರೆ ಕೇಳು ನನ್ನ ಮಗನೇ. ರೀ ಚಂದ್ರು, ಬನ್ರಿ ಇಲ್ಲಿ. ಬಂದೆ. ತಗೊಳ್ಳಿ, ಈ ಮೊಬೈಲ್ ಎಷ್ಟು ಔಟ್ಗೋಯಿಂಗ್ ಕಾಲ್ ಹೋಗಿದೆ, ಎಷ್ಟು ಇನ್ಕಮಿಂಗ್ ಕಾಲ್ ಬಂದಿದೆ, ಏನೇನು ವ್ಯವಹಾರ ಮಾಡಿದ್ದೇನೆ ಎಲ್ಲ ಕ್ರಾಸ್ ಚೆಕ್ ಮಾಡಿ ಹೋಗಿ. ಆಯ್ತು ಸರ್. ನೀನ್ ಆ ಹುಡುಗಿಗೆ ಲಾಸ್ಟ್ ಕಾಲ್ ಮಾಡಿದ್ದೀಯಾ? ಇಲ್ಲ ಸರ್. ಯಾಕೆ ಮಾಡಿದೆ? ದೇವರಣ್ಣ, ನಾನು ಮಾಡಿಲ್ಲ ಸರ್. ಈ ಕೊಲೆನ ನೀನೇ ಮಾಡಿದ್ದೀಯಾ? ಕೊಲೆನಾ? ನಾನು ಮಾಡಿಲ್ಲ ಸರ್. ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ನಾನು ನಂಬಿ ಸರ್. ಸುಳ್ಳು ಹೇಳ್ತೀಯ? ಸುಳ್ಳು ಸರ್, ನಿಮ್ ಖಾಲಿ ಬೀಳ್ತೀನಿ ಸರ್. ನಾನು ಕೊಲೆ ಎಲ್ಲ ಮಾಡಿಲ್ಲ ಸರ್, ನಂಬಿ ಸರ್. ಸರ್, ಈ ಮೊಬೈಲ್ ಹುಡುಗಿದೆ ಸರ್, IMEI ನಂಬರ್ ಮ್ಯಾಚ್ ಆಗ್ತದೆ. ಅಯ್ಯೋ ನಮ್ಮ ಮಗನೇ, ಖಾಲಿ ಬೀಳ್ತೀನಿ ಸರ್. ಹುಡುಗಿನ ಇನ್ನು ಯಾರಿದ್ದಾರೆ ನಿನ್ ಜೊತೆ? ಸರ್ ಹೇಳ್ತೀನಿ ಸರ್. ಅದು ಅವತ್ತೇನಾಯ್ತು ಅಂದ್ರೆ ಸರ್, ಏನಣ್ಣ ತಲೆನೇ ಓಡ್ತಾ ಇಲ್ವಲ್ಲಣ್ಣ? ಏನೋ ಮಾಡೋಣ ಇರೋ. ರಾಜಣ್ಣ, ಬೋಣಿಯ ಇಲ್ಲ, ಅದು ಇದು ಕತೆ ಎಲ್ಲ ಹೇಳ್ಬೇಡ. ನಂಗೆ ಕುಡಿಯಕ್ಕೆ 50 ರೂಪಾಯಿ ಕಮ್ಮಿ ಐತೆ, ಕೊಡು. ಹೋಗಲ್ಲ, ಹೋಗ. ಮುಂಚೆದೇ ಕೊಟ್ಟಿಲ್ಲ, ಹೋಗ. ಎಲ್ಲ ಒಟ್ಟಿಗೆ ಕೊಡ್ತೀನಿ. ಹಳೆ ಕಾಸೆ ಕೊಟ್ಟಿಲ್ಲ, ಹೋಗ ಹೋಗ. ಈಗೇನ್ ಕೊಡಲ್ವಾ? ಆಯ್ತು, ಸಾಲ ಕೇಳಕ್ ಬರ್ತಾರೆ. ರೋಡಲ್ಲಿ ಒಂದು 100 ರೂಪಾಯಿ ಸಿಗ್ಬಾರ್ದ ಈಗ? ಏಯ್ ನಿನ್ ಇಲ್ಲಿ. ಯಾರಣ್ಣ ನೀನು? ಏಯ್, ಈ ಹುಡುಗಿಗೆ ಫೋನ್ ಮಾಡಿ ಕರ್ಸೋ. ನಾನು ಮಾಡಲ್ಲ. ಏಯ್ ತಗೊಳ್ಳೋ ದುಡ್ಡು. ಕುಡಿಯಕ್ಕಾಯ್ತು, ಈಗ ಮಾಡ್ತೀನಿ. ಮಾಡೋ. ಆಯ್ತಣ್ಣ, ಮಾಡ್ತೀನಿ. ದುಡ್ಡು ಕೊಡ್ತೀನಿ. 9110 400 593. ಅಣ್ಣ, ರಿಂಗ್ ಆಯ್ತದೆ. ಮಾತಾಡು. ಒಂದ್ ನಿಮಿಷ. ಹಲೋ, ನಂಗೆ ಕೇಳಿಸ್ತಿಲ್ಲ. ಹಲೋ ಹಲೋ, ನನ್ಗೇನು ಕೇಳಿಸ್ತಿಲ್ಲ. ಒಂದ್ ನಿಮಿಷ ಇರಿ, ನಾನು ಆಚೆ ಬಂದು ಮಾತಾಡ್ತೀನಿ. ಅಕ್ಕ, ನಾನು ಗುಂಡಿಹಳ್ಳಿಯಿಂದ ಅಕ್ಕ. ಅದೇ ಆ ಅಜ್ಜಿದ್ ವಿಡಿಯೋ ಹಾಕಿ ವೈರಲ್ ಮಾಡಿದ್ರಲ್ಲ ಅಕ್ಕ, ಆ ಅಜ್ಜಿಗೆ ಹಿಡ್ಕೊಂಡು ಹೊಡಿತಾವ್ರೆ. ಬೇಗ ಬನ್ನಿ ಅಕ್ಕೋ. ಹೊಡಿತಿದ್ದಾರಾ? ಎಲ್ಲಿಗೆ ಬರ್ಬೇಕು ನಾನು? ಊರ್ ಸ್ಕೂಲ್ ಮನೆ ಹತ್ರ ಬಾಕೋ. ನಾನು ಅಲ್ಲಿಗೆ ಬಂದು ಕಾಲ್ ಮಾಡ್ತೀನಿ. ಆಯ್ತಕ್ಕ, ಬರ್ತಾರ ನಾವು. ಎಣ್ಣೆ ಓಡಿಸ್ತೀನಿ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು. ಅಕ್ಕ, ಹಲೋ, ನೀವ್ ಹೇಳಿರೋ ಜಾಗಕ್ಕೆ ಬಂದು ನಿಂತಿದ್ದೀನಿ. ಬಂದ್ರಾ? ಎಲ್ಲಿದ್ದೀರಾ ನೀವು? ಅಜ್ಜಿ ಎಲ್ಲಿದ್ದಾರೆ? ಬಂದೆ ಇರಿ ಅಕ್ಕ, ಅಲ್ಲೇ ಇರಿ, ಬರ್ತೀನಿ. ಸರಿ ಬೇಗ ಬನ್ನಿ. ಅಯ್ಯೋ, ನನ್ನಿಂದ ಏನಾಯ್ತು ಅವ್ರಿಗೆ? ಅಕ್ಕ, ನಾನೇ ಕಣಕ್ಕ ಫೋನ್ ಮಾಡಿದ್ದೀನಿ. ಬಾಕ ಕೂತ್ಕ.
ಏನಾಯ್ತು ಅಜ್ಜಿಗೆ? ಹೇಗಿದ್ದಾರೆ ಅವರು? ಬಾರಕೋ ಕರ್ಕೊಂಡು ಹೋಗ್ತೀನಿ, ನೀನೇ ನೋಡುವೆ. ಮೊಬೈಲು ಮಿಕ್ಕಿದ ದುಡ್ಡಂತೂ ಕೊಡಲಿಲ್ಲ, ಸಖತ್ತಾಗೈತೆ. ನಾನೇ ಮಡಿಕೇಣದ. ಇಷ್ಟೇ ಸರ್ ನಡೆದಿದ್ದು. ನಂಗೆ ದುಡ್ಡು ಕೊಡ್ತೀನಿ ಅಂದರು ಸರ್, ಅದಕ್ಕೆ ಹಿಂಗೆ ಮಾಡಿದೆ ಸರ್. ದೇವರಣ್ಣ ಎಷ್ಟು ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ ಸರ್, ನನ್ನ ನಂಬಿ ಸರ್. ಬಿದ್ದಿರಿಲ್ಲ, ನೀನು ಆಮೇಲೆ ವಿಚಾರಿಸ್ಕೊಂತೀನಿ ಸರ್. ಈ ಅವನು ಹೇಳ್ದ್ನಲ್ಲ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಓಕೆ, ಇನ್ನೇನೇ ಇದ್ರು ನಾನು ಹೇಳ್ತೀನಿ. ಓಕೆ ಸರ್, ಆ ಹುಡುಗಿ ಬಗ್ಗೆ ನಂಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಸರ್. ಕೊಡಿ ನೋಡೋಣ. ಆ ಹುಡುಗಿ ಒಬ್ಳು ಯೂಟ್ಯೂಬ್ ವ್ಲಾಗರ್ ಸರ್. ಆ ಹುಡುಗಿ ಲಾಸ್ಟ್ ವಿಡಿಯೋ ಮಾಡಿರೋದು ಇದೇ ಊರಲ್ಲಿ ಸರ್. ಅದನ್ನು ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾಳೆ ಸರ್. ಈ ವಿಡಿಯೋಗೂ ಈ ಊರಿಗೂ ಏನೋ ಸಂಬಂಧ ಇದೆ ಸರ್, ಅದನ್ನು ಕಂಡುಹಿಡಬೇಕು ಸರ್. ಎಲ್ಲ ನನಗೆ ಗೊತ್ತು, ನಾನು ನೋಡ್ಕೊತೀನಿ. ಈಗ ನೀವು ಇದನ್ನ ಇಟ್ಕೊಳ್ಳಿ. ಆಯಿತು ಸರ್. ರೇ ಬನ್ರಿ ಇಲ್ಲಿ ಒಂದು ನಿಮಿಷ ಸರ್. ಆಮೇಲೆ ಇನ್ನೊಂದು ಸರ್, ಆ ಹುಡುಗಿದು ಮೊಬೈಲು ಏನ್ರಿ ಕ್ರಾಸ್ ಚೆಕ್ ಮಾಡಿದ್ರಾ? ಈ ಮೊಬೈಲ್ ಹುಡುಗಿ ತಾನೆ? ಈ ಹುಡುಗಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿಲ್ಲ ಸರ್. ಸರ್, ಹಾಂ ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಕೂತ್ಕೊಳ್ಳಮ್ಮ. ಹಾಂ ಹೇಳಮ್ಮ. ಸರ್, ಇದನ್ನ ನೋಡಿ ಸರ್. ಏನಿದು? ನೋಡಿ ಸರ್ ಹೇಗೆ ಮಾಡಿದ್ದಾರೆ. ಇವೆಲ್ಲ ಒಂದು ಕಂಪ್ಲೇಂಟೇನಮ್ಮ ಇದು. ಈ ಥರದೆಲ್ಲ ತುಂಬ ಬರ್ತವೆ. ಬಂದವ್ರನ್ನೆಲ್ಲ ಜೈಲಿಗೆ ಹಾಕಕ್ಕಾಗುತ್ತೇನಮ್ಮ? ಏನ್ ಸರ್ ಇಷ್ಟು ಬೇಜವಾಬ್ದಾರಿಯಾಗಿ ಮಾತಾಡ್ತಿದ್ದೀರಾ? ಅವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋ ನೀವೇ ಇಷ್ಟು ಬೇಜವಾಬ್ದಾರಿಯಾಗಿ ಮಾತಾಡ್ತಿದ್ರೆ ಅವ್ರಿಗೆ ಎಲ್ಲಿಂದ ನ್ಯಾಯ ಸಿಗುತ್ತೆ ಸರ್? ಇಂಥದ್ದೆಲ್ಲ ತುಂಬ ನೋಡ್ತಿರ್ತೀವಿ. ಇದಕ್ಕೆಲ್ಲ ಕಂಪ್ಲೇಂಟ್ ತಗೊಳಕ್ಕಾಗಲ್ಲ. ಹೋಗಮ್ಮ. ಸರ್, ಇದು ಸೀರಿಯಸ್ ಮ್ಯಾಟರ್ ಸರ್. ಸರ್ ಪ್ಲೀಸ್ ಕಂಪ್ಲೇಂಟ್ ತಗೊಳ್ಳಿ. ಪ್ಲೀಸ್ ಸರೋಜ್ ಅವ್ರೆ. ಎಸ್ ಸರ್. ಇವ್ರನ್ನ ಕರ್ಕೊಂಡು ಹೋಗ್ರಿ. ಸರ್ ಪ್ಲೀಸ್ ಸರ್, ಪ್ಲೀಸ್ ಕರ್ಕೊಂಡು ಹೋಗ್ರಿ. ಬನ್ನಿ ಬನ್ನಿ ಸರ್, ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಬನ್ನಿ ಅಮ್ಮ ನೀವು ಬನ್ನಿ. ಹೋಗಮ್ಮ, ಸುಮ್ಮನೆ ತಲೆ ತಿನ್ಬೇಡ. ಹೋಗಮ್ಮ. ಬನ್ನಿ ಮೇಡಮ್, ಬನ್ನಿ ಅಮ್ಮ ನೀವು ನೀವು ಮಾತು ಬನ್ನಿ ಹೇಳಿ ಮೇಡಮ್. ಬನ್ನಿ. ಇವೆಲ್ಲ ಒಂದು ಕೇಸ್ ಅಂದ್ಬಿಟ್ಟು ನಾನೇ ಕಂಪ್ಲೇಂಟ್ ತಗೊಳ್ಳಿಲ್ಲ ಸರ್. ಏನ್ರಿ ನಿಮ್ಗೆ ಬುದ್ಧಿನೇ ಇಲ್ಲ? ಅಲ್ಲದೆ ಅವ್ರು ಕಂಪ್ಲೇಂಟ್ ಕೊಡೋಕೆ ಬಂದ್ರೆ ತಗೋಬೇಕಾನೆ. ಇನ್ಮೇಲೆ ಹಂಗೆ ಮಾಡೋದು. ಅವ್ರಿಗೆ ಜೀವ ಉಳಿತಾಯ್ತಲ್ವಾ? ಎಂತ ಕೆಲಸ ಮಾಡ್ತೀರಾ ಇವ್ರಿ? ಸರಿ, ನೀವು ಹೊರಡಿ. ಸರಿ ಸರ್. ಆಯ್ತು, ನೀವು ಹೊರಡಿ. ಆಯ್ತು ಸರ್. ಬರ್ತೀನಿ ಸರ್. ಎಡ್ಡು ಬುಷು ಹಾಕೋ ಹಾಕೋ 500 ತೆಗಿ. ಎಡ್ಡು ಆಡೋ ಇನ್ನೊಂದಾಟ. ನನ್ನ ಮಕ್ಕಳ ಪೊಲೀಸ್ನವ್ರ ಬಾಲ ಬಿಸ್ತೀರಾ? ಎಲ್ಲ ಕಾರಣ ಕೆಪ್ಟ ಸರ್. ಪೊಲೀಸ್ ನಿಂತ್ಕೊಳ್ಳ. ಅಮ್ಮ ಅಯ್ಯೋ ನಡಿ ಸ್ಟೇಷನ್ಗೆ. ನಮ್ನ್ಯಾಗ ಸರ್ ಹೊರಗಡೆ ಆಗ್ತಾ ಇರೋ ಸರ್? ನಾವೇನ್ ಮಾಡಿದೀವಿ ಸರ್? ಬಿಟ್ಬಿಡಿ ಸರ್, ನಾವೇನ್ ಮಾಡಿದೀವಿ ಸರ್? ಸರ್ ನಿಮ್ ಕೈ ಮುಗಿದೀವಿ, ಬಿಟ್ಬಿಡಿ ಸರ್. ನಂಗೆ ಯಾಕೋ ಡೌಟು ಕಣೋ ಮಚ್ಚ.
ಆ ಹುಡುಗಿ ವಿಷಯನೇ ಇರಬೇಕು. ಏಯ್ ನಾನು ಇದ್ದೀನಿ, ನಾನು ಎಲ್ಲ ನೋಡ್ಕೊತೀನಿ. ಯಾವುದೇ ವಿಚಾರನೂ ಬಾಯ್ ಬಿಡಕ್ಕೆ ಹೋಗ್ಬೇಡಿ. ಸರ್ ಏನಾಯ್ತು ಸರ್? ಯಾಕೆ ಸರ್? ಸರ್ ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಮ ಒಳಗಡೆ ಹಾಕಿದ್ದೀರಾ ಸರ್? ಏಯ್ ಜಾಸ್ತಿ ಮಾತಾಡ್ಬೇಡ. ಏಯ್ ಬಿಚ್ಚಿರೋ ಬಟ್ಟೆನ ನಿಮ್ಗೆ ಹೇಳ್ತಾ ಇರೋದು. ಸರ್ ನಾವೇನ್ ತಪ್ಪು ಮಾಡಿದೀವಿ ಅಂತ ಬಟ್ಟೆ ಬಿಚ್ಚಬೇಕು ಸರ್ ನಾವು. ಏಯ್ ಅಯ್ಯಪ್ಪ ಹೇಳಿಲ್ವಾ? ಸರ್, ಯಾಕ್ ಸರ್ ಜಾಸ್ತಿ ಹೊಡಿತೀರಾ? ಮಾತಾಡ್ಬೇಡ ಅಂತ ಸರ್. ಹೇಳಿಲ್ಲ ತಾನೆ? ಕೂತ್ಕೋ, ಸರಿ ಕೂತ್ಕೋ. ನಾನು ಮಕ್ಕಳ ಏನು ಕೊಲೆ ಮಾಡಿದ್ದು? ಹೇಳ್ರೋ, ಯಾಕೆ ಕೊಲೆ ಮಾಡಿದ್ರಿ? ಹೇಳ್ರೋ, ಬಿಡ್ರೋ ಬಾಯಿ. ಏಯ್ ಕೂತ್ಕೋ, ಕೂತ್ಕೊಳ್ಳ. ಯಾಕೆ ಸರ್ ಹೊಡಿತೀರಾ? ಒದ್ದು ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳ. ಏನ್ ತಿಳ್ಕೊಂಡಿರಾ? ಯಜ್ಞಿ ಹತ್ರನೇ ಕೂತ್ಕೋ. ಮರ್ಯಾದೆಯಾಗಿ ಹೇಳಿ, ಆ ಹುಡುಗಿನ ಯಾಕೆ ಸಾಯಿಸಿದ್ರಿ ಅಂತ ಹೇಳಿ. ಹೇಳ್ತಿರೋ ಇಲ್ಲ ಏರ್ಪ್ಲೇನ್ ಹತ್ಸಲ? ಕೈ ಮುಗಿತೀನಿ ಸರ್, ಹೊಡಿಬೇಡಿ ಸರ್. ಅಮ್ಮ ನಾನು ಹೇಳಿಲ್ಲ ಅವಾಗಿಂದ. ಏನೋ ಹಂಗಾಗ್ಬಿಟ್ಯಾ? ಕೂತ್ಕೊಳ್ಳೋಕ್ಕಾಗಲ್ವಾ? ಹುಷಾರ್. ಏಯ್ ಹೇಳ, ನೀನ್ ಹೇಳ, ಬಾಯ್ ಬಿಡು. ಸಾಯಿಸಿದ್ ನಾವೇ ಸರ್. ಸರ್ ನಿಂದ ಅಮ್ಮ ಅಂತೀನಿ ಬಿಟ್ಬಿಡಿ ಸರ್. ಇದಕ್ಕೆಲ್ಲ ಪೂಜಾರಿ ಸರ್ ಕಾರಣ, ನಾವಲ್ಲ. ಪೂಜಾರಿನ? ಅನ್ನಿಷ್ಟು ಮುಂಡೆ ಮೂರ್ಖತ್ತೆ ವಯಸ್ಸಾಗದ. ಎಳ್ನೀರ್ ಕುಡಿಬೇಕು, ಎಳ್ನೀರ್ ಕುಡಿಬಾರ್ದು ಅಂತ ಗೊತ್ತಿಲ್ವೇನೆ ನಿನ್ಗೆ? ತಪ್ಪಾಯ್ತು ಬುದ್ಧಿ. ಏನ್ ತಪ್ಪಾಯ್ತು? ನಮ್ ನೀರ್ನೆಲ್ಲ ಮೈಲ್ಗೆ ಮಾಡ್ಬಿಟ್ಟಲ್ಲ. ಆ ಮೈಲ್ಗೆ ನೀರ್ನಲ್ಲಿ ನಮ್ ಪರಮಾತ್ಮನಿಗೆ ಹೆಂಗೆ ಅಭಿಷೇಕ ಮಾಡ್ಲಿ? ದರಿದ್ರದೊಳೆ ನಿಮ್ಮಂತವ್ರನ್ನೆಲ್ಲ ನಮ್ ರಸ್ತೆನಲ್ಲಿ ಓಡಾಡಕ್ ಬಿಟ್ಟಿದ್ದೇ ಹೆಚ್ಚಾಯ್ತು. ಅಂತದ್ರಲ್ಲಿ ನಮ್ ಜಾತಿಯವ್ರು ಕುಡಿಯೋ ಟ್ಯಾಂಕ್ ಅಲ್ಲಿ ನೀರ್ ಕುಡಿತಾ ಇದೆಯಲ್ಲ, ನಿನ್ಗೆ ಎಷ್ಟೇ ಧೈರ್ಯ? ತುಂಬಾ ದಾಹ ಆಗ್ಬಿಟ್ಟಿತ್ತು ಬುದ್ಧಿ. ಅದಕ್ಕೆ ಸಂಗಮೇಶ, ಭಾಗ್ಯಮ್ಮ, ಗೌರಮ್ಮ ಬಂದ್ರು. ಈ ದರಿದ್ರನ ಒತ್ತು ಓಡಿಸ್ಲಿ. ಈ ಟ್ಯಾಂಕ್ ಅಲ್ಲಿರೋ ನೀರ್ನ ಖಾಲಿ ಮಾಡಿ ಗೋಮೂತ್ರ ಹಾಕಿ ತೊಳಿರೋ. ಬಿಟ್ಬಿಡಿ ನನ್ನ. ಬನ್ನಿ ಬುದ್ಧಿ. ಅಯ್ಯೋ ಇದೇನು ಬುದ್ಧಿಯವರು ಇಲ್ಲಿ ಗಂಟ ಬಂದ್ಬಿಟ್ಟವ್ರೆ. ಏನ್ ಬುದ್ಧಿ? ನೋಡೆ, ಅವತ್ತು ನಡೆದಿದ್ರ ಬಗ್ಗೆ ಪೊಲೀಸ್ನವರಾಗ್ಲಿ ಟಿವಿ ಅವರಾಗ್ಲಿ ಯಾರೇ ಬಂದ್ ಏನೇ ಕೇಳಿದ್ರು ಏನು ನಡೆದಿಲ್ಲ ಸ್ವಾಮಿ, ನನ್ಗೇನು ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು. ಇಲ್ಲ ಅದು ಇದ್ದು ಅಂದೆ ಹುಷಾರ್. ಯಾರಿಗೂ ಹೇಳಕ್ಕಿಲ್ಲ, ಹೋಗಿ ಬುದ್ಧಿ. ಅಯ್ಯೋ ದೇವ್ರೆ, ಏನಾಗೋಯ್ತಪ್ಪ. ನಿಮ್ ಕೆಲಸ ಆಯ್ತು ಅನ್ಕೊಳ್ಳೋಣ. ಗಾಡಿನ ನೀನೇನೆ ಆ ಸಣ್ಣ ವಿಡಿಯೋ ತಗೊಂಡು ಇಷ್ಟುದ್ದ ಇದ್ದದನ್ನ ಇಷ್ಟುದ್ದ ಮಾಡಿರೋದು. ಮೇಲ್ಜಾತಿ ಕೀಳ್ಜಾತಿ ಅನ್ನೋದನ್ನ ಇವತ್ತು ನಾನು ನೀನು ಮಾಡಿರೋದಲ್ಲ ಕಣೆ. ತಾತ ಮುತ್ತಾತ ಯಾಕೆ ತಲಾಂತರದಿಂದ ಮಾಡ್ಕೊಂಡು ಬಂದಿರೋದು. ಈಗ ನೀನ್ ಸರಿ ಮಾಡ್ಬಿಡ್ತೀಯಾ? ಮೇಲ್ಜಾತಿ ಕೀಳ್ಜಾತಿ ಅನ್ನೋದು ಹಳೆ ಕಾಲದಲ್ಲಿ ಇತ್ತು, ಒಪ್ಕೋತೀನಿ. ಹಾಗಂತ ಈಗ್ಲೂ ನೀವು ಅದನ್ನ ಮುಂದುವರಿಸ್ತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಈ ಭೂಮಿ ಮೇಲೆ ಬದುಕಿರೋ ಪ್ರತಿಯೊಬ್ಬ ಮನುಷ್ಯಂಗೂ ಸಮಾನತೆಯ ಹಕ್ಕಿದೆ. ಅದನ್ನ ಯಾರು ಕಿತ್ಕೊಳಕ್ ಆಗಲ್ಲ. ಹೌದು, ನನ್ನೊಬ್ಳು ಕೈಲಿ ಬದಲಾವಣೆ ತರಕ್ ಆಗಲ್ಲ, ಆದ್ರೆ ನನ್ ಪ್ರಾಣ ಇರೋವರೆಗೂ ನಾನ್ ಸಮಾನತೆಗೆ ಹೋರಾಡ್ತೀನಿ. ಹೋರಾಟ ಮಾಡ್ತೀಯೇನೆ? ಹೋರಾಟ ನೀನ್ ಬತ್ತಿದ್ರೆ ಅಲ್ವೇನೆ ಹೋರಾಟ ಮಾಡೋದು.
ಏನ್ರ ಮುಖ ನೋಡ್ತಾ ಇದ್ದೀರಾ? ಇವಳು ರಕ್ತ ಒಂದ್ ತೊಟ್ಟು ಕೂಡ ನನ್ ಜಮೀನ್ ಮೇಲೆ ಬೀಳಬಾರ್ದು ಅಂತ ಕೆಟ್ಟೆಣ್ಣು ಇವಳು. ಹೋರಾಟ ಮಾಡ್ತೇನೆ. ಸಾಯಿ ಹೋರಾಟ ಮಾಡೆ. ಸರ್ ಇಷ್ಟೇ ಸರ್ ನಡೆದಿದ್ದು. ದುಡ್ಡಿನ ಆಸೆಗೋಸ್ಕರ ಈ ಥರ ಮಾಡ್ಬಿಡ್ತೀವಿ ಸರ್. ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರಿ ಕೆಲಸ ಮಾಡ್ರಮ್ಮ. ಎತ್ತಕ್ಕ ಬನ್ರಿ ಅವನ್ನ. ಅಲ್ಟೆ ಹೊಡಿಯಕ್ ಬಂದಿದ್ದೀರಾ ಇಲ್ಲೇ? ಪುರೋಹಿತ್ರೆ ಬನ್ರಿ ಇಲ್ಲಿ. ನಾನಾ? ನಿಮ್ಮನ್ನೇ ಬನ್ನಿ ಇಲ್ಲಿ. ಬಂದೆ. ಕರಿತಾ ಇಲ್ವಾ? ಬಾ, ಭಾರಿ ಗನಂದರಿ ಕೆಲಸ ಮಾಡಿದ್ಯಾ. ಬನ್ನಿ, ಸಾಹೇಬ್ರು ಕರಿತಾ ಇಲ್ವಾ? ಏನ್ ಸರ್? ಏನು ಏನ ಕರೀತಾ ಇದ್ದೀರಾ? ಸ್ಟೇಷನ್ ಹೇಳ್ತೀನಿ ಎಲ್ಲ. ನಾನೇನ್ ಮಾಡಿದೆ? ಹಿಂಗೆಲ್ಲ ಕಣ್ಣು ಹೇಳ್ಬೇಕು. ಏನ್ ದೊಡ್ಡ ಕನಂದರಿ ಕೆಲಸ ಮಾಡೋ ಹತ್ತ ಮೇಲೆ ಅಂತ ಹೇಳ್ತೀನಿ ಬಾ. ಸ್ಟೇಷನ್ ಎಲ್ಲ ನಿಂಗೆ ಎಂತ ಜನಗಳು ನೀರ್ ಕುಡಿಯಕ್ಕೂ ಬಿಡಲ್ಲ. ಇಂಥವ್ರನ್ನ ಗುಂಡೋಡ್ ಸಾಯಿಸ್ಬೇಕು. ಸರ್ ಏಯ್ ಏನೋ ಪೂಜಾರಿ, ನೀನಿರೋ ಒಟ್ಕೋ ನೀನ್ ಮಾಡಿರೋ ಕೆಲ್ಸಕ್ಕೂ ಸಂಬಂಧನೇ ಇಲ್ವಲ್ಲೋ. ಐತೆ ತಡಿ, ಬರ್ತಾರೆ ಸಾಹೇಬ್ರಿ, ಇವಾಗ ಮಾಡ್ತಾರೆ. ಏನ್ರೋ ಮಾಡಿದ್ರಿ ಹಲ್ಕ ನನ್ ಮಕ್ಕ? ಎಲ್ಲ ಹೇಳ್ಬಿಟ್ರೇನ್ರೋ? ಏಯ್ ಸ್ವಪ್ನ, ನಿನ್ನ ಜೊತೆ ಕಳೆದಿರೋದು ಕೆಲವು ದಿನಗಳಾದರೂ ನೀನು ಬಿಟ್ಟೋಗಿರೋ ನೆನಪುಗಳನ್ನ ಮರೆಯೋಕ್ಕೆ ಈ ಜನ್ಮ ಪೂರ್ತಿ ಸಾಕಾಗಲ್ಲ. ನಿನ್ನ ಜೊತೆ ನಾನು ಒಂದು ದಿನನೂ ಮಾತಾಡೋಕ್ಕಾಗಲಿಲ್ಲ, ಕೈ ಹಿಡ್ಕೊಂಡು ಸುತ್ತಾಡಲಿಲ್ಲ. ನಿನ್ನ ಹೆಸರು ತಿಳ್ಕೊಳ್ಳೋಕ್ಕೂ ಮುಂಚೆನೇ ನಿನ್ನ ಕಣ್ಮರೆ ಆಗೋದೆ. ನಿನ್ನ ಕಣ್ಮರೆ ಆಗಿದ್ದು ಈ ಕಣ್ಣಿಂದಲೇ ಹೊರತು ಈ ಹೃದಯದಿಂದಲ್ಲ. ನಿನ್ನ ನೆನಪನ್ನ ಈ ಹೃದಯದಿಂದಲೇ ಅಳಿಸ್ಬೇಕು ಅಂತ ಅಂದ್ಕೊಂಡೆ. ನೀನು ಬಿಟ್ಟೋಗಿರೋ ಈ ಡ್ರೀಮ್ ಕ್ಯಾಚರ್ನ ಹಿಡ್ಕೊಂಡು ನನ್ನ ಮುಂದಿನ ದಾರಿ ಕೇಳ್ಕೊಂಡೆ. ಅದು ತೋರಿಸಿರೋದೆಲ್ಲ ಸತ್ಯ ಅಂದ್ಕೊಂಡೆ. ಆದರೆ ಮತ್ತೆ ನಾನು ನಿನ್ನ ಈ ಸ್ಥಿತಿಲಿ ನೋಡಿದಾಗಲೇ ನಂಗೆ ಅರ್ಥ ಆಗಿದ್ದು, ಇದೆಲ್ಲ ಮಾಡಿಸಿದ್ದು ಈ ಡ್ರೀಮ್ ಕ್ಯಾಚರ್ ಅಲ್ಲ, ಎಲ್ಲ ನೀನೇ. ಐ ಲವ್ ಯು ಸ್ವಪ್ನ. ನಂಗೆ ಗೊತ್ತು ಸ್ವಪ್ನ, ನೀನೆಲ್ಲ ಕನಸುಗಳನ್ನ ನಾನು ಈಡೇರ್ಸೋಕ್ಕಾಗದೇ ಇದ್ದರೂ ನಿನ್ನ ಒಂದು ಕನಸಂತೂ ನಾನು ಖಂಡಿತ ಈಡೇರಿಸ್ತೀನಿ. ನನ್ನ ಮನಸ್ಸು ಹೇಳ್ತಾ ಇದೆ, ನೀನು ಇಲ್ಲೇ ಎಲ್ಲೋ ಇದ್ದೀಯಾ, ಒಂದೇ ಒಂದು ಸಾರಿ ನನ್ನ ಕಣ್ಮುಂದೆ ಬರ್ತೀಯಾ ಪ್ಲೀಸ್ ಸ್ವಪ್ನ? ಅವ್ವ, ಬಾರವ್ವ. ಏನಪ್ಪ? ಬಾರವ್ವ ನನ್ನ ಜೊತೆ. ಅಯ್ಯೋ
ಎಲ್ಲಿ ಕರ್ಕೊಂಡು ಹೋಗ್ತಾ ನಿಂಗೆ ಇದ್ದೀಯ? ಹೇಳು ಮಗ. ಅಯ್ಯ, ಮಗ ಎಲ್ಲೋ ನಿನ್ ಜೊತೆ ನಾನಿದ್ದೀನಿ. ಯಾರ್ಲ ಇವ ಮುದ್ಕಿ ನಂಬಿದಿ ಕರ್ಕ ಬರ್ತಾವ ಎಲ್ಲಾರು ಆ ಬೀದಿಯವರೆಲ್ಲ ಇಲ್ಲಿ ಬರ್ತಾವ್ರೆ. ನೋಡು ಏನಾಯ್ತದ ನಡಿ. ನಾನಿದ್ದೀನಿ. ನೀನ್ ಧೈರ್ಯವಾಗಿ ಹೋಗಿ ನೀರು ಕುಡಿಯವ. ಅದು ಯಾರು ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಹೋಗವ. ತಾಕತ್ ಅನ್ನೋದಿದ್ರೆ ಅವ್ರನ್ನ ಯಾರಾದ್ರೂ ತಡೀರಿ, ನಾನು ನೋಡ್ತೀನಿ. ನೀರು, ಗಾಳಿ, ಬೆಳಕು ಇದು ಯಾರ ಸೊತ್ತೂ ಅಲ್ಲ, ಅದು ಎಲ್ಲರಿಗೂ ಸೇರಿರುವುದು ಎಂದು ನ್ಯಾಯಾಲಯವು ಗುಂಡಿಹಳ್ಳಿ ಗ್ರಾಮದ ಜನತೆಗೆ ಆದೇಶ ಹೊರಡಿಸುತ್ತಿದೆ. ನೀನೇನ್ ದ್ಯಾವ್ರು ಕಣಪ್ಪ ನಮ್ಮವ್ರಿಗೆಲ್ಲ. ಬಂದ್ರವ, ನಾವು ನೀರು ಕುಡಿಯವ. ನಿನ್ನ ನಿಯತ್ ನನಗಿಷ್ಟ ಆಯಿತು ಸಂತೋಷ್. ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಮ ಸಪೋರ್ಟಿಂದ. ಈ ಮೊಬೈಲು ನಿನ್ನ ಹುಡುಗಿದ್ದು. ನೀನು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು. ಅದಕ್ಕೆ ಮಾನವೀಯತೆ ದೃಷ್ಟಿಯಿಂದ ಈ ಮೊಬೈಲ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ, ತಗೋ. ಇದು ಅವಳ ನೆನಪಿಗೋಸ್ಕರ. ಯಾವುದೇ ಕಾರಣಕ್ಕೂ ಈ ಮೊಬೈಲ್ನ ಆನ್ ಮಾಡಬೇಡ. ಆಯಿತು ಸರ್, ನಾನು ಯಾವತ್ತೂ ಆನ್ ಮಾಡಲ್ಲ. ಸರಿ ಸಂತೋಷ್, ಆ ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಆಲ್ ದ ಬೆಸ್ಟ್. ನಾನು ಇನ್ನು ಬರ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ. ಈ ಪ್ರಕೃತಿ ಅನ್ನೋದು ಎಷ್ಟು ಸುಂದರವಾಗಿದೆ ಅಲ್ಲ, ಎಷ್ಟು ವಿಶಾಲವಾಗಿದೆ. ಇದು ಯಾವುದೇ ತರ ಜಾತಿ ಭೇದ ಭಾವ ಅನ್ನೋದು ಯಾವುದು ನೋಡದೆ ಎಲ್ರೂ ಸಮಾನವಾಗಿ ಪ್ರೀತಿಸುತ್ತೆ. ಆದ್ರೆ ಮನುಷ್ಯರು ಯಾಕೆ ಈ ತರ ಯೋಚನೆ ಮಾಡೋಕ್ಕಾಗಲ್ಲ? ಎಲ್ರೂ ಸಮಾನವಾಗಿ ಬದುಕಬೇಕು, ಅದೇ ನನ್ನ ಕೊನೆ ಆಸೆ. ಈ ಸಿನಿಮಾದ ಕನಸು ಏನು ಅಂತ ಅರ್ಥ ಆಗಿದೆ ಅನ್ಕೋತೀವಿ. ಇತ್ತೀಚೆಗೆ ನಮ್ಮ ಕರ್ನಾಟಕದ ಹಳ್ಳಿಯೊಂದರಲ್ಲಿ ನಡೆದ ಅಮಾನವೀಯ, ಮನ ಕುಲ್ಕೋ ಅಂಥ ಒಂದು ಘಟನೆ ಈ ಸಿನಿಮಾ ಮಾಡೋಕ್ಕೆ ಸ್ಫೂರ್ತಿಯಾಗಿದೆ. ಈ ಕಾಲದಲ್ಲೂ ಇನ್ನೂ ಜಾತಿ ಧರ್ಮ, ನಾನ್ ಮೇಲು ನೀನ್ ಕೀಳು, ನಾ ಶ್ರೇಷ್ಠ ನೀ ಅನಿಷ್ಠ, ಹೀಗೆ ಹಲವಾರು ಬಗೆಯ ಭೇದ ಭಾವಗಳು ಇದೆ ಅನ್ನೋದು ವಿಪರ್ಯಾಸನೇ ಸರಿ. ಈ ತರಹದ ಅಸಮಾನತೆ ಕೊನೆಯಾಗಬೇಕು ಅನ್ನೋದೇ ಈ ಸಿನಿಮಾದ ಉದ್ದೇಶ. ಆದರೆ ಇಂಥ ಘಟನೆಗಳನ್ನ ನೋಡ್ತಾ ಇದ್ರೆ ಈ ಅಸಮಾನತೆ ತಾರತಮ್ಯಕ್ಕೆ ಕೊನೆನೇ ಇಲ್ವಾ, ಅಥವಾ ಕೊನೆ ಮಾಡೋಕ್ಕೆ ಯಾರೂ ಇಷ್ಟಪಡ್ತಾನೇ ಇಲ್ವಾ ಅನಿಸುತ್ತೆ. ಇದೆಲ್ಲ ಕೊನೆಯಾಗಬೇಕು ಅಂದರೆ ಇದು ಬರೀ ಈ ಸಿನಿಮಾದ ಕನಸಾಗದೆ ಸಮಾಜದ ಪ್ರತಿಯೊಬ್ಬರ ಕನಸಾಗಬೇಕು. ಆಗಷ್ಟೇ ನಮ್ಮನ್ನಗಲಿದ ಎಷ್ಟೋ ಮಹಾತ್ಮರು ಕಂಡ ಸಮ ಸಮಾಜದ ಕನಸು ನನಸಾಗೋಕ್ಕೆ ಸಾಧ್ಯ. ನೆನ್ಪಿಡಿ, ಮನುಷ್ಯ ಜಾತಿ
ತಾನೊಂದೇ ಬಲ.